ನೀನ್ ಅಷ್ಟೆಲ್ಲ ಮಾತಾಡ್ತೀಯಾ, ಒಂಚೂರು ಬರವಣಿಗೆನು ಮಾಡ್ಬೇಕು ಕಣಮ್ಮ ಅಂತಂದ್ರು. ಈ ಬರವಣಿಗೆಗೆ ಹೇಗೆ ರೂಪಕವಾಗಿ ತಯಾರಿ ಮಾಡಿ? ಟೈಮ್ ಇಲ್ಲ, ಟೈಮ್ ಆಗಲ್ಲ, ನಂಗೆ ಸಮಯ ಇಲ್ಲ, ನನ್ ಕೈಲಿ ಆಗಲ್ಲ, ಅವೆಲ್ಲ ಇದೆಯಲ್ಲ ಸುಮ್ನೆ ಪೊಳ್ಳು ಮಾತು. ನೀನು ಟೈಮ್ ಇಲ್ಲ ಅಂತ ಹೇಳ್ಬೇಡ, ಟೈಮ್ ಮಾಡ್ಕೊಳ್ತಿಲ್ಲ ಅಂತ ಹೇಳು. ನಾಗಶ್ರೀ ತ್ಯಾಗರಾಜ್ ಅವರ ಒಂದು ದಿನ ಹೇಗಿರುತ್ತೆ ಬೆಳಗ್ಗೆಯಿಂದ ರಾತ್ರಿ ತನಕ, ಆ ಒಂದು ರೂಟೀನ್ ಬಗ್ಗೆ ಹೇಳ್ತೀನಿ. ಅವರ ಸರಳ ವ್ಯಕ್ತಿತ್ವ ಎಷ್ಟು ಅಂದ್ರೆ ನನಗಂತೂ ಅವ್ರ ಕ್ಲಾಸು ಅಂದ್ರೆ ನಾನೊಂದು ಸಣ್ಣ ಮಗು ಆಗ್ಬಿಡ್ತಾ ಇದ್ದೆ. ಒಂದು ಕಾರ್ಯಕ್ರಮಕ್ಕೆ ನಾನು ನೀನೇ ಹೋಗಿದೀವಿ, ಜೊತೆಗೆ ನಿನಗೆ ವಹಿಸಿದ್ದಾರೆ, ಅಮ್ಮನ್ನ ಕರ್ಕೊಂಬ ಅಮ್ಮ, ನಾಗಶ್ರೀ ಅಮ್ಮನ್ ಕರ್ಕೊಂಡ್ ಬಂದ್ಬಿಡಪ್ಪ ಅಂತ ಹೇಳಿ. ಭರವಸೆ ಮೂಡಿಸುವಂತ ದಿನಗಳ ಕಡೆಗೆ ನಾವು ಚಿಕ್ಕಮಗಳೂರು ಆಗಿರಿ, ಶಿವಮೊಗ್ಗ, ಉಡುಪಿ, ಈ ಹಾಸನ್ನು, ದಾವಣಗೆರೆ, ತುಮಕೂರು ಈ ಭಾಗದಲ್ಲಿ ಹೋಗ್ತಾ ಇದೀವಿ. ಅದರಲ್ಲಿ ನಾಗಶ್ರೀ ತ್ಯಾಗರಾಜ್ ಮೇಡಮ್ ಕೂಡ ಒಬ್ರು ಉಪನ್ಯಾಸ ಮಾಡುವಂಥದ್ದು ಇದೆಯಲ್ಲ, ಆದ್ರೆ ನಾನು ಉಪನ್ಯಾಸಕ್ಕೂ ಮುಂಚೆ ನಾನು ಮೂಲ ನಿರೂಪಣಕಾರ್ತಿಯಾಗಿದ್ದೆ. ಬಹುಶಃ ನಾಗಶ್ರೀ ಮಾಮಿ ಅನ್ನೋದು ರೂಪ ಆಗಿರೋದೇ ಹೀಗೆ, ಅಂದ್ರೆ ಡಿಸೈನ್ ಆಗಿರೋದೇ ಹೀಗೆ. ಸಂಸ್ಕೃತಿ, ಪ್ರಕೃತಿ, ಭಾಷೆ, ಸಾಹಿತ್ಯ. ನಾಗಶ್ರೀ ಮನೇಲಿರೋ ಗೃಹಿಣಿಯಲ್ಲ, ಗೃಹಿಣಿಯ ಪಾತ್ರದ ಜೊತೆಗೆ ಅವರು DSCG ಪಾಲಿಟೆಕ್ನಿಕ್ನಲ್ಲಿ ಅವಾಗ ಲೆಕ್ಚರರ್ ಆಗಿ ಅವರು ಆ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾರೆ. ಯೋಗ ಮಾಡ್ತೀರಾ, ಸ್ವಿಮ್ಮಿಂಗ್ ಮಾಡ್ತೀರಾ, ಟ್ರೆಕ್ಕಿಂಗ್ ಮಾಡ್ತೀರಾ ಅಂತ ಎಷ್ಟೋ ಜನ ಗೊತ್ತಿಲ್ಲ. ಅದು ಜನಮಾನಸದಲ್ಲಿ ಪುಸ್ತಕವಾಗಿ ನಿಂತಿದೆ ಅಂತಂದ್ರೆ ಅದಕ್ಕೆ ಐಸಿರಿ ಫೌಂಡೇಶನ್ ಮತ್ತು IIP ಅದೆರಡರದ್ದು ಕೂಡ ಸಾಂಗತ್ಯ ಸಹಯೋಗ ಆಗಿದೆ. ಈಗಲ್ಲಿ ವೇಟ್ ಮಾಡ್ತೀರಾ ಯೋಗ ಟೈಮಲ್ಲಿ, ನಾನು ಮತ್ತೆ ರೀಚಾರ್ಜ್ ಆಗಬೇಕು, ನಾನು ಮತ್ತೆ ರಿಫ್ರೆಶ್ ಆಗಬೇಕು. ದಾರಿ ಹೋಗ್ತಾ ಇದ್ರೆ ಕರಿತೀನಿ, ಬಾಯಿಲಿ ನಿನ್ ಮೊನ್ನೆ ಪಾಠ ಮಾಡಿದ್ನಲ್ಲ ಅದು ಅರ್ಥ ಆಯ್ತಾ, ನಿಂಗೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ, ನಿನ್ ಮುಖ ನೋಡ್ತಿದ್ದೆ ನಾನು, ಬಾಯಿಲಿ ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಟೆನ್ಷನ್ ಆಗಬೇಕು. ರಾಮ ಮತ್ತೆ ರಾಮಾಯಣ ದರ್ಶನಂ, ಕಣ್ಣನ್ ಮಾಮ, ಮಂಜುಳಾ ಹುಳಹಳ್ಳಿ ಮೇಡಮ್ ಆಗಿರ್ಲಿ, KC ಶಿವಪ್ಪರಾಗಿರ್ಲಿ, ಈ ತರ ನೆಕ್ಸ್ಟ್ ಹರಟೆ ಮಂದಿಗಳಾಗಿರ್ಲಿ, ಎಲ್ಲರ ಮೂಲಕ ಇವತ್ತು ನಾಗಶ್ರೀ ತ್ಯಾಗರಾಜ್ ಅವರು ಅವರ ಒಂದು ಮಾತು ಮತ್ತೆ ಅವರೊಂದು ಚಿಂತನೆ ಜ್ಞಾನದಿಂದ ಜ್ಯೋತಿಯಾಗಿ ಬೆಳಗ್ತಿದ್ದೀರಾ. ಅಷ್ಟೇ ಅಲ್ದೇಲೆ ನೀವು ಪತ್ರಿಕೆಯಲ್ಲೂ ಬರೀತೀರಾ. ಸೊ ಬೆರಳದನಿ ಅಂತ ಎಷ್ಟೋ ಜನ ಚಿಕ್ಕಮಗಳೂರಲ್ಲಿ ಜನಮಿತ್ರ ಪತ್ರಿಕೆ ನೀವು ಹಿಡ್ದು ಹಿಂಗೆ ತೆಗೆದ್ರೆ ಸಣ್ಣ ಮಗುವಿಂದ ಹಿಡಿದು ಒಂದು ಕಾಲೇಜ್ ವಯಸ್ಕರಿಗೆ ಆಗಿರ್ಲಿ, ಮನೆ ಗೃಹಿಣಿ ಆಗಲಿ ನೋಡೋದು ನಿಮ್ಮೊಂದು ನಗು ಮುಖ, ಅದ್ರ ಪಕ್ಕ ಬೆರಳದನಿ ಅದೊಂದು ಸಾರಾಂಶ, ಅಂದ್ರೆ ಅದೊಂದು ಪ್ರಬಂಧ ಲೇಖನ. ಸೊ ಈ ಬರವಣಿಗೆ ನೀವು ಯಾವಾಗ ನಿಮ್ಮ ಆಂಕರ್ ಸೆಕೆಂಡ್ PU ನೀವು ಹೇಳ್ತಾ ಇದ್ರಿ, ಅಲ್ಲಿಂದ ಇಲ್ಲಿ ಬೆರಳದನಿ, ನೆಕ್ಸ್ಟ್ ನಮ್ಮದೇ ಆದ ಐಸಿರಿ ಪತ್ರಿಕೆಯಲ್ಲಿ ಪದ್ಮಪತ್ರೆ ಅಂತ ಬರುತ್ತೆ. ನಂತರ ಚಿಕ್ಕಮಗಳೂರು ಟು ಚಿಕಾಗೋ ಅಂತ ಅಳಸಿಂಗ ಪೆರುಮಾಳ್ ಅವರ ಸಂಬಂಧಿತವಾದ ಒಂದು ಕೃತಿ ಬರುತ್ತೆ. ಅದಾದ್ಮೇಲೆ ವಿಶ್ವವಾಣಿ, ಪ್ರಜಾವಾಣಿ ಎಲ್ಲಾದ್ರಲ್ಲೂ ಬರಿತಾ ಬಂದ್ರಿ. ಜೊತೆಗೆ ವಿವೇಕ ಹಂಸ ಅನ್ನೋ ಒಂದು ಮಾಸಿಕ ಪತ್ರಿಕೆಯಲ್ಲಿ ಹಂಸವಾಣಿ ಅನ್ನೋ ಶೀರ್ಷಿಕೆಯಲ್ಲೂ ನೀವು ಬರಿತಾ ಬಂದ್ರಿ. ಈ ಬರವಣಿಗೆ ಆ ಕಡೆ ಮಾತು, ಸಾಹಿತ್ಯ, ಅಧ್ಯಯನಶೀಲತೆ, ಕಾಲೇಜು, ಕುಟುಂಬ, ಪ್ರೊಫೆಸರಿಂಗ್ ಅಂದ್ರೆ ಉಪನ್ಯಾಸಕರಾಗಿ ಮುಗೀತು. ಈ ಕಡೆ ಬರೆಯೋಕೆ ಯಾವ ಸಮಯ? ಯಾಕೆಂದ್ರೆ ಬರೆಯೋದಂದ್ರೆ ಮಾತಾಡ್ದಷ್ಟು ಸುಲಭ ಅಲ್ಲ, ಅದಕ್ಕೊಂದು ಸಮಯ ಕೊಡ್ಬೇಕು, ಒಂದು ಕಟ್ಟುನಿಟ್ಟಾದ ಇದಿರುತ್ತೆ, ಅದಕ್ಕೆ ಅಧ್ಯಯನ ಮಾಡ್ಬೇಕು. ಈ ಬರವಣಿಗೆ ಹೇಗೆ ರೂಪಕವಾಗಿ ನೀವು ತಯಾರಿ ಮಾಡ್ಕೊಂಡ್ರಿ? ಕನಯ್ಯ, ನೀನು ನನ್ನ ಜೀವನದ ಘಟನೆಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಒಂದೊಂದೇ ಈ ಕೋಳಿ ಕೆದಕದು ಅಂತ ಕೇಳಿದ್ಯಲ್ಲ, ಆ ರೀತಿ ಅತ್ಯಂತ ಅಚ್ಚುಕಟ್ಟಾಗಿ ಒಂದೊಂದೇ ಪಾಯಿಂಟ್ಗಳನ್ನ ಕೇಳ್ತಿದ್ಯಾ. ಬಹಳ ಖುಷಿ ಆಗುತ್ತೆ. ಬರವಣಿಗೆಗೆ ಅಂತ ಬಂದಾಗ ಒಂದು ಸಂದರ್ಭವನ್ನ ನಾನು ನೆನಪಿಸ್ಕೊಳ್ಲೇಬೇಕು. ಜೊತೆಗೆ ಒಂದು ಮೇರು ವ್ಯಕ್ತಿತ್ವದ ವ್ಯಕ್ತಿಯನ್ನ ಕೂಡ ನಾನು ನೆನಪಿಸ್ಕೊಳ್ಬೇಕು. ಅವತ್ತು ರಾಮನವಮಿ ಆಗಿತ್ತು. ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ, ಹಿರೇಮಗಳೂರು ಕೋದಂಡ ರಾಮಚಂದ್ರ ಸ್ವಾಮಿ ದೇವಾಲಯಕ್ಕೆ. ಅಭಿಷೇಕ ಆಯ್ತು, ಅಲಂಕಾರ ಮಾಡ್ತಾ ಇದ್ರು. ಹಾಗಾಗಿ ಅಲಂಕಾರ ಮಾಡ್ಲಿಕ್ಕೆ ಪರದೆ ಹಾಕಿರ್ತಾರೆ. ಅಲ್ಲಿ ಕೂತ್ಕೊಂಡು ಏನ್ ಮಾಡೋದು, ಯಾರು ಹಾಡು ಹೇಳಿದ್ರೆ ಕೇಳಿಸ್ಕೊಳ್ಬಹುದು. ನನಗಂತೂ ಸಂಗೀತ ಜ್ಞಾನ ಇಲ್ಲ, ಸಂಗೀತ ಕಲಿಬೇಕು ಅನ್ನೋ ಆಸಕ್ತಿ ಇದೆ, ಆದ್ರೆ ಇನ್ನೂ ಜ್ಞಾನ ಇಲ್ಲ, ಹಾಡೋರು ಯಾರು ಇಲ್ಲ. ಸರಿ ಅಂತೇಳಿ ಎದ್ದು ಆಚೆಗೆ ಬಂದು ಪರಿಸರವನ್ನಾರು ನೋಡ್ತಾ ನಿಲ್ಲೋಣ ಅಂತೇಳಿ ಆಚೆ ಬಂದೆ. ಆಚೆ ಬರ್ತಿರೋ ಅಷ್ಟೊತ್ತಿಗೆ ಆ ಕಡೆ ಈ ಕಡೆಗೆ ಇಬ್ರು ವ್ಯಕ್ತಿಗಳು ಕೂತಿದ್ರು. ಹೊರಗಡೆ ಮಂಟಪ ಇದೆ ಅಲ್ಲಿ. ಒಂದು ಕಡೆ ರಾಮ್ ದೇವಸ್ಥಾನದಲ್ಲಿ, ಹಿರೇಮಗಳೂರು ದೇವಸ್ಥಾನದಲ್ಲಿ. ಒಂದು ಕಡೆ ಗಿರಿಜಾ ಶಂಕರ್ ಸರ್, ಇನ್ನೊಂದ್ ಕಡೆ ಚೂಡಾನಾಥ್ ಅಯ್ಯರ್ ಅವರು. ಇಬ್ರು ಆ ಕಡೆ ಪತ್ರಕರ್ತರು. ನಾನು ಒಂದ್ಸಲ ದಿಗಿಲು ಬಿದ್ದೆ. ಇಬ್ರು ಆ ಕಡೆ ಈ ಕಡೆ ಕೂತಿದ್ದಾರೆ, ನಾನು ಹೋಗ್ಲೋ ಬೇಡ್ವೋ ಅನ್ನಂಗ್ ಒಂದ್ ಪ್ರಶ್ನೆ ಆಯ್ತು. ಸರಿ ಹೋಗೇ ಬಿಡೋಣ ಅಂತೇಳಿ ಕೆಳಗಿಳ್ದು ಹೋದೆ. ಗಿರಿಜಾಶಂಕರ್ ಸರ್ ನೋಡಿದ ತಕ್ಷಣ, ನಾಗಶ್ರೀ ಬಾಮ ಇಲ್ಲಿ ಅಂದ್ರು. ಸರ್ ಊಟ ಆಯ್ತಾ ಸರ್, ಆರಾಮಿದ್ದೀರಾ ಸರ್ ಅಂದೆ. 2017 ಅವಾಗ ನಂದು ಫಸ್ಟ್ ಇಯರ್ MTech ಮುಗ್ದಿತ್ತು. ಸರ್ ಹೇಳಿ ಸರ್ ಅಂದೆ. ಅಲ್ಲಮ್ಮ ನೀನ್ ಅಷ್ಟೆಲ್ಲ ಮಾತಾಡ್ತೀಯಾ, ಒಂಚೂರು ಬರವಣಿಗೆನು ಮಾಡ್ಬೇಕು ಕಣಮ್ಮ ಅಂತಂದ್ರು. ನಾನು ಇಲ್ಲ ಸರ್, ಇವಾಗ MTech ಬೇರೆ ಮಾಡ್ತಾ ಇದ್ದೀನಿ, ಮಕ್ಳು ಬೇರೆ ಓದೋದ್ ಬೇರೆ ತುಂಬಾ ಇರುತ್ತೆ, ಸೆಕೆಂಡ್ ಇಯರ್ MTech ಮುಗಿಲಿ ಸರ್, ಆಮೇಲೆ ಬರೀತೀನಿ ಸರ್ ಅಂತಂದೆ. 2017-18 ಹೌದು, ಫಸ್ಟ್ ಇಯರ್ MTech ಮುಗ್ದಿತ್ತು. ಸೆಕೆಂಡ್ ಇಯರ್ MTech ಮುಗ್ದು ಪರೀಕ್ಷೆ ಎಲ್ಲ ಮುಗಿಲಿ ಸರ್, ಆಮೇಲೆ ಬರೀತೀನಿ, ಈಗ ಟೈಮ್ ಆಗ್ತಾ ಇಲ್ಲ ನನಗೆ ಅಂತಂದೆ. ಒಂದೇ ಸಲ ರೇಗ್ಬಿಟ್ರು, ಪ್ರೀತಿಯಿಂದ ರೇಗಿದ್ರು ಮಾತ್ರ. ಸುಮ್ನಿರಮ್ಮ ನಾಗಶ್ರೀ, ಅದೇನೋ ಟೈಮ್ ಅಲ್ವಾ,
ಟೈಮ್ ಇಲ್ಲ, ಟೈಮ್ ಆಗಲ್ಲ, ನಂಗೆ ಸಮಯ ಇಲ್ಲ, ನನ್ನ ಕೈಲಿ ಆಗಲ್ಲ, ಅವೆಲ್ಲ ಇದೆಯಲ್ಲ ಸುಮ್ಮನೆ ಪೊಳ್ಳು ಮಾತು. ನೀನು ಟೈಮ್ ಇಲ್ಲ ಅಂತ ಹೇಳ್ಬೇಡ, ಟೈಮ್ ಮಾಡ್ಕೊಳ್ತಿಲ್ಲ ಅಂತ ಹೇಳು. ನಿನಗೆ ಯಾವ್ದು ಆಸಕ್ತಿ ಇರುತ್ತೋ, ನಿನಗೆ ಬರವಣಿಗೆ ನಿನಗೆ ನಿಜವಾಗ್ಲೂ ಆಸಕ್ತಿ ಇದೆ ಅಂತಂದ್ರೆ ನೀನು ಟೈಮನ್ನು ಮಾಡ್ಕೊಳ್ತೀಯ. ನಿನಗಲ್ಲಿ ಆಸಕ್ತಿ ಇಲ್ಲ ಅಂದ್ರೆ ನಿನಗೆ ಟೈಮ್ ಇಲ್ಲ ಅಂತ ಹೇಳ್ತೀಯ. ಸೊ ಟೈಮ್ ಇಲ್ಲ ಅಂತ ಹೇಳೋದು ಬದುಕಿನಲ್ಲಿ, ಈ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸುಳ್ಳು. ಓಕೆ, ಟೈಮ್ ಇಲ್ಲ ಅಲ್ಲ, ನೀನು ಟೈಮ್ ಮಾಡ್ಕೊಳ್ತಾ ಇಲ್ಲ. ನಿನ್ ಲೇಖನದಲ್ಲಿ ಆಸಕ್ತಿ ಇದೆ ಅಂದರೆ ಟೈಮ್ ಮಾಡ್ಕೊ. ಭಾನುವಾರ ನಾನೊಂದಿಷ್ಟು ಜಾಗ ನಾನು ಅದಕ್ಕೆ ಅಂತ ರಿಸರ್ವ್ ಮಾಡ್ತೀನಿ, ಯೋಚನೆ ಮಾಡಿ ಹೇಳೋ ಅಂತ ತುಂಬಾ ಪ್ರೀತಿಯಿಂದ ಗದ್ರಿದ್ರು. ಅವತ್ತು ಹೋಗಿ ಯೋಚನೆ ಮಾಡಿದೆ, ಅಷ್ಟು ಹೌದಲ್ವಾ ಸರ್, ನಿಜ ಅಲ್ವಾ, ನಾವು ಟೈಮ್ ಇಲ್ಲ ಅಂತ ಹೇಳೋದು ತಪ್ಪಲ್ವಾ, ಟೈಮ್ ಮಾಡ್ಕೋಬೇಕಲ್ವಾ. ಹೌದು, ನಾನು ಟೈಮ್ ಮಾಡ್ಕೊಳ್ತೀನಿ, ನಾನು ಬರಿತೀನಿ ಸರ್ ಅಂತ ಹೇಳಿ ಮರುದಿನದಿಂದನೇ ಪ್ರತಿ ಭಾನುವಾರ ನಾನು ಹಾಕ್ತೀನಮ್ಮ ಲೇಖನ. ನಿಮ್ಮಂಥವ್ರಿಗಲ್ದ ಇನ್ಯಾರಿಗಮ್ಮ ಕೊಡೋಣ, ಬರೀ ನಮ್ಮ ಪತ್ರಿಕೆಗೆ ಬರೀ. ಯಾವ ವ್ಯಕ್ತಿ ಹೇಳ್ತಾರೆ ಹೇಳಿ? ನಾವಾಗೆ ಹೋಗಿ ಮುಂಚೆ ಪತ್ರಿಕೋದ್ಯಮದಲ್ಲಿ ಹೌದು, ಚಿಕ್ಕಮಗಳೂರಿನಲ್ಲಿ ಇಡೀ ಕರ್ನಾಟಕದಾದ್ಯಂತ ಪರಿಸರ ಮತ್ತು ಪತ್ರಿಕೋದ್ಯಮ ಎರಡನ್ನ ಸಮ್ಮಿಶ್ರಣವಾಗಿ ಬೆರೆಸ್ಕೊಂಡು ಸಾಕ್ತಾ ಇರುವಂತಹ ವ್ಯಕ್ತಿ. ಪರಿಸರದ ಬಗ್ಗೆ ಏನೇ ಪ್ರಶ್ನೆ ಕೇಳಿ ಅವ್ರ ಹತ್ರ ಉತ್ತರ ಇದೆ. ಹೌದು, 100%. ಅಂಥ ವ್ಯಕ್ತಿ ಯಾರೋ ನನಗೇನಾಗಬೇಕಾಗಿಲ್ಲ, ಅವ್ರು ನನಗೆ ಉತ್ತೇಜನ ಕೊಟ್ಟೇನೂ ಆಗಬೇಕಾಗಿಲ್ಲ. ಆದರೂ ಇವರು ಜಾಗ ಕೊಡ್ತೀನಿ ಬರಿಯಮ್ಮ ಅಂತಂದ್ರು ನಾನೆಷ್ಟು ಜಂಬ ಮಾಡ್ತಾ ಇದ್ದೀನಿ ಅಂತ ಹೇಳಿ ಯೋಚನೆ ಮಾಡಿ ಅಲ್ಲಿಂದ ನನ್ನ ಬರವಣಿಗೆ ಆರಂಭ ಆಯಿತು. ಆ ಬರವಣಿಗೆಗೆ ಮೂಲ ಪ್ರೇರೇಪಣೆನೇ ನನಗೆ ಸ ಗಿರಿಜಾಶಂಕರ್ ಅವರು. ಹಿಂದಗಡೆನೆ ಕಣ್ಣಮ್ಮನೂ ಬಂದರು. ಕಣ್ಣನ್ ಹೇಳ್ತಾ ಇದ್ದೀನಿ ನೋಡಿ ಕಣ್ಣನ್ ಇವರಿಗೆ ಲೇಖನ ಬರೀರಿ ಅಂತ ಹೇಳಿ ಅಂದ ತಕ್ಷಣ ಕಣ್ಣನ್ ಮಾಮನು ಗೊತ್ತಲ್ಲ, ಹ್ಞೂ ಮಾಮ ಕರೆಕ್ಟಾಗಿ ನಾನು ಹೇಳ್ತಾನೆ ಇದ್ದೀನಿ ಅವತ್ತಿಂದನು ಬರಿ ಅಂತೇಳಿ. ಈ ಹುಡುಗಿ ಭಾಳ ಬರೆಯೋಕ್ಕೆ ಇದು ಮಾಡ್ತಾ ಇದೆ, ನೀವು ಒಳ್ಳೇದು ಮಾಡಿದ್ರಿ ಗಿರಿಜಾಶಂಕರ್, ನೀವು ಹೇಳಿದ್ ಸರಿ ಹೋಯ್ತು, ಒಳ್ಳೇದಾಯ್ತು ಅಂತೇಳಿ ಅವರು ಒಂದಷ್ಟು ಪೂರಕವಾಗಿ ಹೇಳಿದ್ರು. ಅಲ್ಲಿಂದ ನನ್ನ ಬರವಣಿಗೆ ಆರಂಭ ಆಯಿತು. ಹರಿ ಓಂ, ನನ್ನ ಹೆಸರು ಶಾರದಾ ಅಂತ. ನಾನು MA ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಬಾಲ್ಯದಿಂದಲೂ ಭಗವದ್ಗೀತೆಯನ್ನು ಕಲಿಬೇಕು ಅಂತ ಬಹಳ ಹಂಬಲ ಇತ್ತು. ಹಾಗೆ ಬಹಳ ವರ್ಷಗಳಿಂದ ನಾನು ಗುರುಗಳನ್ನ ಕೇಳ್ತಾ ಇದ್ದೆ. ಆದರೆ ನನಗೆ ಸರಿಯಾದ ಗುರುಗಳು ಸಿಕ್ಕಲಿಲ್ಲ. ಸಂಸ್ಕೃತದಲ್ಲಿ ಇರುತ್ತೆ ಅದು ಭಗವದ್ಗೀತೆ, ಹೇಗೆ ಹೇಳೋದು, ಉಚ್ಚಾರಣೆ ಹೇಗೆ ಮಾಡೋದು, ಅದು ಬಹಳ ಲಕ್ಷ್ಮೀನಾರಾಯಣ ಸರ್ ಅಂತ ಸಂಸ್ಕೃತ ಪಂಡಿತರಿದ್ದರು, ಅವರನ್ನು ಕೇಳಿಕೊಂಡೆ, ಅವ್ರಿಗೂ ಸಮಯ ಸಿಕ್ಕಲಿಲ್ಲ. ಕೊನೆಗೆ ಹಾಗೆ ಇರಲಿ, ನನ್ನ ಹಣೆಯಲ್ಲಿ ಇಷ್ಟೇ ಬರೆದಿರೋದು ಅಂಥೇಳಿ ನಾನು ನನ್ನದೇ ಆದ ಒಂದು ಇದರಲ್ಲಿದ್ದೆ. ಅಂಥ ಸಂದರ್ಭದಲ್ಲಿ ನಮ್ಮ ಗೌರಿ ಕಾಲುವೆಯಲ್ಲಿ ಒಮ್ಮೆ ಶ್ರೀಮತಿ ನಾಗಶ್ರೀ ಅಕ್ಕನವರು ನಮಗೆ ಪರಿಚಯ ಆಯಿತು. ನನ್ನ ಸ್ನೇಹಿತೆ ಮಂಜುಳಕ್ಕ ಅವ್ರ ತಾಯಿ, ಅವರ ಮಗಳು ಭಗವದ್ಗೀತೆ ಹೇಳ್ಕೊಡ್ತಾರೆ ಶಾರದಕ್ಕ ಬನ್ನಿ ಅಂತ ಕರೆದ್ರು. 2018ರಲ್ಲಿ ಒಂದು ಚಿಕ್ಕದಾಗಿ ನಮ್ಮ ಗೌರಿ ಕಾಲುವೆಯ ಮಹಿಳೆಯರೆಲ್ಲ ಸೇರಿಕೊಂಡು ಸುಮಾರು 50ಕ್ಕೂ ಹೆಚ್ಚು ಜನ ಈ ಒಂದು ಭಗವದ್ಗೀತೆ ತರಗತಿಗೆ ಪ್ರಾರಂಭ ಮಾಡಿದ್ವಿ. ಎಲ್ರಿಗೂ ಅದರಲ್ಲಿ ವಿದ್ಯಾವಂತರು ಇದ್ದರು, ಅವಿದ್ಯಾವಂತರು ಇದ್ದರು, ಮಹಿಳಾ ಮನೆಯರು, ಮನೆಯಲ್ಲಿ ಕೆಲಸ ಮಾಡೋರಿಗೂ ಬನ್ನಿ ಅಂತ ಅಕ್ಕ ಎಲ್ಲ ಕರ್ಕೊಂಡ್ರು. ಎಷ್ಟೋ ಜನಕ್ಕೆ ಉಚ್ಚಾರಣೆ ಫಸ್ಟ್ ಬರ್ತಾನೆ ಇರಲಿಲ್ಲ. ಸುಮಾರು ವರ್ಷ ನಾವು ಎದುರ್ಕೊಂಡು ಹೇಗಪ್ಪ ಅಂತ ಯೋಚನೆ ಮಾಡಿದ್ವಿ. ಆದರೆ ಅಭ್ಯಾಸ ಅಕ್ಕ ಹೇಗೆ ಹೇಳ್ಕೊಡ್ತಿದ್ರು ಅಂದರೆ, ಅವರಿಂದ ನಾನು ಮಕ್ಕಳಿಗೆ ಪಾಠ ಈ ಥರ ಹೇಳ್ಕೊಟ್ರೆ ಇನ್ನೆಷ್ಟು ಚೆನ್ನಾಗಿ ಕಲಿಬೋದು ಅಂತ ಅಂದ್ಕೊಂಡೆ. ಸಂಸ್ಕೃತವನ್ನು ನಮ್ಮ ಬಾಯಿಯಲ್ಲಿ ಇಷ್ಟು ಚೆನ್ನಾಗಿ ಆ ಗೀತಾವಾಣಿಯನ್ನು ನುಡಿಸ್ತಾ ಇದ್ದಾರೆ ಅಂದಾಗ ನಾವು ಸಣ್ಣ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಪಾಠ ಮಾಡುವಂತ ನಾನು ಸುಮಾರು 50 ವರ್ಷ ಆದಮೇಲೆ ಭಗವದ್ಗೀತೆಯನ್ನು ಕಲಿತೆ. ಅಕ್ಕನ ಒಂದು ಆಶೀರ್ವಾದದಿಂದ. ಅವರು ವಯಸ್ಸಿನಲ್ಲಿ ಚಿಕ್ಕವರಾದರೂ ನನ್ನ ಮಗಳ ಸಮಾನ. ಆದರೆ ಅವರು ನನಗೆ ಗುರುಗಳು. ಅವ್ರು ಏನು ಬರೀ ಭಗವದ್ಗೀತೆ ಅಷ್ಟನ್ನೇ ಅವ್ರು ನಮ್ಗೆ ಹೇಳ್ಕೊಡ್ತಾರಿಲ್ಲ, ಎಲ್ಲರಿಗೂ ನಾವು ಹೇಗೆ ಸಂಸ್ಕಾರವಾಗಿರಬೇಕು, ನಾವು ಹೇಗೆ ಪೂಜೆ ಮಾಡಬೇಕು, ಹೇಗೆ ನಾವು ನಡ್ಕೋಬೇಕು, ಮನೇಲಿ ಕುಟುಂಬದಲ್ಲಿ ನಾವು ಹೆಣ್ಣುಮಕ್ಕಳು ಹೇಗಿರಬೇಕು ಅನ್ನೋದನ್ನು ಎಷ್ಟು ಚೆನ್ನಾಗಿ ಎಳೆಯಾಗಿ ಜೊತೆಗೆ ಹೇಳ್ತಾಯಿದ್ರು. ಜೊತೆಗೆ ಭಗವದ್ಗೀತೆಯ ಜೊತೆಗೆ ನಮಗೆ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಹೇಳ್ಕೊಟ್ರು, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಟ್ರು, ಅನೇಕ ರಾಮ ಭಜನೆಗಳನ್ನ ಹೇಳ್ಕೊಡ್ತಾಯಿದ್ರು. ಅವರ ಸರಳ ವ್ಯಕ್ತಿತ್ವ ಎಷ್ಟು ಅಂದರೆ, ನನಗಂತೂ ಅವ್ರ ಕ್ಲಾಸು ಅಂದರೆ ನಾನೊಂದು ಸಣ್ಣ ಮಗು ಆಗಿಬಿಡ್ತಾಯಿದ್ದೆ. ಅವ್ರ ಕ್ಲಾಸಿಲ್ಲ, ಪ್ರತಿ ಗುರುವಾರ ತರಗತಿ ಇರುತ್ತೆ ನಮಗೆ, ಭಜನಾ ತರಗತಿ. ಅದರಲ್ಲಿ ಭಗವದ್ಗೀತೆ, ಲಲಿತಾ ಸಹಸ್ರನಾಮ ಎಲ್ಲವೂ ಇರುತ್ತೆ. ಅವರು ನಾನು ಯಾವಾಗಲೂ ವಾಟ್ಸಪ್ಪಲ್ಲಿ ನೋಡ್ತಾ ಇರ್ತೀನಿ, ಅಕ್ಕ ತರಗತಿ ಇದೆಯಾ ಅಂತ. ಅಕ್ಕ ಏನೋ ನಾನು ಊರಲ್ಲಿಲ್ಲ ಅಂತ ಹಾಕ್ಬಿಟ್ರೆ ನನಗೆ ಅವತ್ತು ಇಡೀ ದಿನ ಬೇಜಾರು. ತರಗತಿ ಇದೆ ಅಂದರೆ ನಾನು ಒಂಥರ ಆ ಬ್ಯಾಗ್ ತೊಗೊಂಡ್ಬಿಟ್ಟು, ಅಕ್ಕನೇ ಒಂದು ಬ್ಯಾಗ್ ಕೊಟ್ಟಿದ್ದಾರೆ ನಮಗೆಲ್ಲ, ಆ ಭಗವದ್ಗೀತೆ ಪುಸ್ತಕ ತೊಗೊಂಡು ದೇವಸ್ಥಾನಕ್ಕೆ ಹೋಗೋದು ಅಂದರೆ ಒಂದು ಖುಷಿ. ಈ ರೀತಿ ನಾವು ಕಲಿತಾ ಇದ್ದೀವಿ, ಈಗಲೂ ಕಲಿತಾನೇ ಇದ್ದೀವಿ. ಮತ್ತು ನೆನ್ನೆನೂ ಸಹ ಅವರು ಒಂದು ಇದನ್ನು ಹೇಳ್ತಾ ಇದ್ರು, 6ನೇ ಅಧ್ಯಾಯ ಹೇಳ್ತಾ ಇರಬೇಕಾದ್ರೆ ಹೇಗೆ ಅದರ ಅರ್ಥವನ್ನು ಅಷ್ಟೇ ಚೆನ್ನಾಗಿ ಸಂಯಮ ಯೋಗ,
ಅದ್ರ ಬಗ್ಗೆ ಹೇಗೆ ಆತ್ಮ ಸಂಯಮ ಯೋಗ, ಧ್ಯಾನ ಯೋಗ ಅಂತ ಕರೀತಾರೆ ಅದಕ್ಕೆ. ನಾವು ಧ್ಯಾನವನ್ನು ಯಾವ ರೀತಿ ಮಾಡಬೇಕು, ಪ್ರತಿಯೊಂದೂ ಕುಟುಂಬದ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಆಧ್ಯಾತ್ಮಿಕವಾಗಿ ಬೆಳೆದಿದ್ದಾರೆ. ಮತ್ತು ಸ್ವಲ್ಪನೂ ಅವರಿಗೆ ಯಾವುದೇ ರೀತಿಯ ಅಹಮ್ಮು ಜಂಬ ಇವೆಲ್ಲ. ಬಹಳ ಸರಳ ವ್ಯಕ್ತಿ, ಸರಳ ಅಂದರೆ ಭಾಳ ಸರಳ ವ್ಯಕ್ತಿ. ನನ್ನ ಸ್ನೇಹಿತರಿಗೆ ನಾನು ಯಾವಾಗಲೂ ಹೇಳ್ತೀನಿ, ಇಂಥ ಮಗಳನ್ನ ಪಡೆದಂಥ ನೀವು ತುಂಬ ಧನ್ಯರು ಅಂತ ಹೇಳ್ತಾ ಇರ್ತೀನಿ. ಅವರು ಎಷ್ಟು ಅಂದರೆ ಸಾಮಾನ್ಯ ಜನರಿಗೆ ಜೊತೆ ಇರಲಿಕ್ಕೆ ಅವ್ರು ಭಾಳ ಇಷ್ಟಪಡ್ತಾರೆ. ಸುಮ್ಮನೆ ಅವರು ನಾವು ಏನಾದ್ರು ಒಂದು ಸಣ್ಣ ಒಂದು ಉಡುಗೊರೆ ಅಂತ ಒಂದು ಸಣ್ಣದೊಂದು ಗೊಂಬೆ ಕೊಟ್ಟರು ಅವ್ರಿಗೆ ಅದನ್ನು ಬಹಳ ತಬ್ಕೊಂಡು ಬಹಳ ಸಂತೋಷಪಟ್ಟು ಅದನ್ನು ಅವ್ರು ಸಂಭ್ರಮಿಸ್ತಾರೆ. ಅವರ ಗುಣ ಎಷ್ಟು ಮಾದರಿಯಾಗಿದೆ, ಆದರ್ಶವಾಗಿದೆ ಅಂತಂದರೆ ಅವ್ರು ಇನ್ನೂ ಹೆಚ್ಚು ಹೆಚ್ಚು ಬೆಳಿಬೇಕು. ನನಗಂತೂ ನನಗೆ ಮುಂದಿನ ಜನ್ಮ ಆದರೆ ಅವರೇ ನನ್ನ ಮಗಳಾಗಿ ಹುಟ್ಟಬೇಕು ಅಂತ ನನಗೆ ಅಷ್ಟು ಆಸೆ. ನನ್ನ ಮಗಳು ಸಹ ಒಳ್ಳೆಯ ಒಬ್ಬ ವಿದ್ಯಾರ್ಥಿಯಾಗಿ ಅವಳು ಸಹ ಸೆಕೆಂಡ್ PUC 98% ತಗೊಂಡ್ಳು. ಆದರೆ ನಾನು ಅವಳನ್ನ ಇಂಜಿನಿಯರ್ ಕಳಿಸ್ಲಿಕ್ಕೆ ಇಷ್ಟಪಡಲಿಲ್ಲ. ಯಾಕೋ ಏನೋ ನನಗೆ ಇತ್ತೀಚಿನ ದಿನಗಳಲ್ಲಿ ಅವಳು ಒಬ್ಬ ಶಿಕ್ಷಕಿ ಆಗಬೇಕು ಅಂತಲೇ ನಾನು ಬಯಸಿದ್ದೆ, ಶಿಕ್ಷಕಿಯಾಗಿದ್ದಾಳೆ. ಆದರೆ ಹೆಣ್ಣು ಮಕ್ಕಳ ಮನಸ್ಸಲ್ಲಿ ಏನೇನು ಇರುತ್ತೆ ಅದನ್ನು ಸಾಧಿಸ್ಬೋದು ಅನ್ನೋದನ್ನು ನಾನು ನಾಗಶ್ರೀ ಅಕ್ಕ ನೋಡಿದಾಗೆಲ್ಲ ನನಗನ್ನಿಸ್ತು, ಅಯ್ಯೋ ನನ್ನ ಮಗಳಿಗೇನೋ ನಾನು ದ್ರೋಹ ಮಾಡಿದ್ನ. ಎಷ್ಟು ಹೆಣ್ಮಕ್ಳು ಸಾಧನೆ ಮಾಡೋಕ್ಕಿರ್ತಾರೆ, ಅವ್ರ ತಂದೆ ತಾಯಿ ಅವ್ರ ಗಂಡ ಈ ರೀತಿ ಅವ್ರಿಗೆ ಒಂದು ದಾರಿ ತೋರಿಸಿದ್ರೆ ಎಷ್ಟು ನಮ್ಮ ಭಾರತದಲ್ಲಿ ಹೆಣ್ಮಕ್ಳು, ನಮ್ಮ ಊರಲ್ಲಿ ಎಷ್ಟು ಹೆಣ್ಮಕ್ಳು ಮುಂದೆ ಬರ್ಬೋದು, ಸಾಧನೆ ಮಾಡ್ಬೋದು ಅನ್ನೋದನ್ನು ನಾನು ತಿಳ್ಕೊಂಡೆ. ಹಾಗೆ ಅಕ್ಕ ಎಷ್ಟೇ ಒತ್ತಡ ಕೆಲಸ, ನಾನು ಅವಾಗಲೂ ಯೋಚನೆ ಮಾಡ್ತೀನಿ, ನಮಗೆಲ್ಲ ಒಂದು ದಿನಕ್ಕೆ 24 ಗಂಟೆ, ಅಕ್ಕನಿಗೆ 48 ಗಂಟೆ ಇದೆಯಾ? ನಾನು ಯಾವಾಗಲೂ ಮಂಜುಳಕ್ಕನ ಅಕ್ಕ ಯಾವಾಗ ಅಡುಗೆ ಮಾಡ್ತಾರೆ, ಯಾವಾಗ ಮಕ್ಕಳು ನೋಡ್ಕೊಳ್ತಾರೆ, ಮಕ್ಕಳಿಗೆ ಅವ್ರ ಮಗಳಿಗೆ ಸಂಗೀತ ತರಗತಿಗೂ ಕಳಿಸ್ತಾ ಇದ್ದಾರೆ, ನೃತ್ಯ ತರಗತಿಗೂ ಕಳಿಸ್ತಾ ಇದ್ದಾರೆ, ಅನೇಕ ಎಲ್ಲದರಲ್ಲೂ ಹಾಜರಾಗ್ತಾ ಇರ್ತಾರೆ, ಎಲ್ಲ ಕಾರ್ಯಕ್ರಮದಲ್ಲೂ ಹಾಜರಾಗಿರ್ತಾರೆ, ನಿರೂಪಣೆಯಲ್ಲಿ ಇರ್ತಾರೆ, ಎಲ್ಲದರಲ್ಲೂ ಅವ್ರು ಭರತನಾಟ್ಯವನ್ನು ಕಲಿತಾ ಇರ್ತಾರೆ, ಅಕ್ಕನೇ ಯೋಗ ಮಾಡ್ತಾ ಇರ್ತಾರೆ. ಯಾವಾಗ ಅದಕ್ಕೆ ಸಮಯ ಕೊಡ್ತಾರೆ ಅಂದರೆ ನಾವು ಮನಸ್ಸು ಮಾಡಿದ್ರೆ ಸಮಯ ನಮಗೆ ಹೊಂದಾಣಿಕೆ ಆಗುತ್ತೆ ಅನ್ನೋದನ್ನು ನಾನು ಅವರಿಂದ ತುಂಬ ತಿಳ್ಕೊಂಡಿದ್ದೀನಿ. ಇನ್ನೂ ಹೆಚ್ಚು ಹೆಚ್ಚು ತಿಳ್ಕೋಬೇಕು. ಈಗಾಗಲೇ ಅವರು ನಮಗೆ ಹನುಮಾನ್ ಚಾಲೀಸರು ಹೇಳ್ಕೊಡ್ತಾ ಇದ್ದಾರೆ. ಅನೇಕ ಆಧ್ಯಾತ್ಮಿಕವಾದ ವಿಷಯಗಳು ನಮ್ಮ ಹೆಣ್ಮಕ್ಳಿಗೆ, ಅದು ಈ ಗೌರಿ ಕಾಲುವೆ ಒಂದು ಜನರಿಗೆ ಮಹಿಳೆಯರಿಗೆ ಹೇಳ್ಕೊಟ್ಟು ಒಂದು ರೀತಿಯ ಪುನೀತರಾಗಿದ್ದಾರೆ ಅಂತ ನಾನಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕಣ್ಣನ್ ಮಾಮ ನನಗೆ ಉಪನ್ಯಾಸ ವೃತ್ತಿನಲ್ಲಿ ಅಂದರೆ ಉಪನ್ಯಾಸಗಳಾಗಿದ್ರು ಕೂಡ ಕಾರ್ಯಕ್ರಮದಲ್ಲೂ ಕೂಡ ಉಪನ್ಯಾಸ ಮಾಡುವಂಥದ್ದು ಇದೆಯಲ್ಲ. ಆದರೆ ನಾನು ಉಪನ್ಯಾಸಕ್ಕೂ ಮುಂಚೆ ನಾನು ಮೂಲ ನಿರೂಪಣಕಾರ್ತಿಯಾಗಿದ್ದೆ. ನಾನು ಅದನ್ನು ಕೂಡ ನಾನು ಮರಿಬಾರ್ದು. ಯಾಕಂದರೆ ನಿರೂಪಣೆ ಮಾಡೋವಾಗ ನನಗೆ ಗೊತ್ತಿರಲಿಲ್ಲ ಹೇಗೆ ಮಾಡಬೇಕು, ಎಲ್ಲಿ ಹೋಗಬೇಕು, ನಾನು ಯಾರನ್ನು ಅಪ್ರೋಚ್ ಮಾಡಬೇಕು ಅಂತ ಹೇಳಿ. ಬಟ್ ಅದಕ್ಕೆ ಒಂದು ಫೌಂಡೇಶನ್ ಆಗಿ ನೀವು ಸೆಕೆಂಡ್ PU ಅದೇನು ಇತ್ತು. ಸೆಕೆಂಡ್ PUC ನಲ್ಲಿ ನನ್ನ ಭಾಷಣ ಶುರುವಾಯಿತು. ಆದರೆ ನಂಗೆ ನಿರೂಪಣೆ ನನಗೊಂದು ಪ್ಯಾಷನ್ ಇತ್ತು. ನಾನು ಭಗವದ್ಗೀತೆ ಜೊತೆಗೆ ಸುಗಮ್ ಸಂಗೀತ ಕಲಿಬೇಕು ಅಂತ ಹೇಳಿ ಆಸೆ ಪಟ್ಟಾಗ ವೀಣಾ ಅಂತ ಹೇಳಿ ಒಬ್ರು ಇದ್ರು ನನ್ನ ಫ್ರೆಂಡ್, ಭಗವದ್ಗೀತೆ ನನ್ನ ಕ್ಲಾಸ್ಮೇಟ್, ಭಗವದ್ಗೀತೆ ಕ್ಲಾಸ್ಮೇಟ್ಸ್ಗಳು. ಅವರು ನಾನು ಸುಗಮ್ ಸಂಗೀತಕ್ಕೆ ಹೋಗ್ತಾ ಇದ್ದೀನಿ ನಾಗಶ್ರೀ ಅಂದರು. ಹೌದಾ, ನಾನು ಬರಲ್ಲ, ನಾನು ಕಲಿತೀನಿ ಅಂತೇಳಂದೆ. ಸರಿ ಅಂತ ಅವ್ರ ಜೊತೆಗೆ ಹೋಗಿ ಸೇರಿಕೊಂಡೆ. ಯಾರ ಕ್ಲಾಸಿಗೆ? ನಮ್ಮ ಚಿಕ್ಕಮಗಳೂರಿನ ಒಂದು ಸಾಂಸ್ಕೃತಿಕ ಕ್ಷೇತ್ರದ ರಾಯಭಾರಿ ಅಂತಲೇ ಹೇಳಬೇಕು, ಸುಗಮ ಸಂಗೀತಗಾರ್ತಿ. ಅವರು ZTV ಸಾರಿಗಮಪದಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ತುಂಬ ಒಳ್ಳೆಯ ಹೆಣ್ಣುಮಗಳು. ಅವರ ಜೊತೆಗೆ ಸುಗಮ ಸಂಗೀತ ಕಲೀಲಿಕ್ಕೆ ಹೋದೆ ವೀಣನ್ ಜೊತೆಗೆ. ವೀಣಾ ವಾಸ್ ಮೈ ಬೆಸ್ಟ್ ಫ್ರೆಂಡ್. ನಾವೆಲ್ಲ ಸುಗಮ ಸಂಗೀತ ಕಲೀಲಿಕ್ಕೆ ಅವ್ರ ಜೊತೆಗೆ ಸೇರಿಕೊಂಡಾಗ ಅಲ್ಲಿ ಅವ್ರಿಗೆ ನನ್ನ ಬಗ್ಗೆ ಅಬ್ಸರ್ವೇಷನ್ಸ್ ಬಂತು. ಒಂದು ದಿವಸ ಇದೇ ಹಿರೇಮಗಳೂರು ಕೋದಂಡ ರಾಮಚಂದ್ರ ಸ್ವಾಮಿ ದೇವಾಲಯ, ನಂಗೆ ಅದು ದೇವಸ್ಥಾನ ತುಂಬ ಹತ್ತಿರ, ಇದು ಕೂಡ ನನಗೆ ಅಲ್ಲೇ ಆಗಿದ್ದು. ಒಂದು ಉತ್ಸವಕ್ಕೆ ಹೋಗಿದ್ವಿ. ಅಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯ ಒಬ್ಬರು FDA ವಾಣಿ ಅಂಥೇಳಿ ಬಂದಿದ್ದಾರೆ. ಅವರು ಅಲ್ಲಿಗೆ ಬಂದಿದ್ದರು. ತುಂಬ ಒಂದು 50-55 ಇಯರ್ಸ್ ಏಜ್ಡ್ ಲೇಡಿ. ಅವರಿಗೆ ರೇಖಾ ಪ್ರೇಮ್ ಕುಮಾರ್ ನನ್ನನ್ನು ಪರಿಚಯ ಮಾಡಿಸ್ಕೊಟ್ರು. ಮೇಡಮ್ ಇವ್ರು ನಾಗಶ್ರೀ ಅಂತ ಹೇಳಿ ತುಂಬ ಚೆನ್ನಾಗಿ ನಿರೂಪಣೆಗಳನ್ನೆಲ್ಲ ಮಾಡ್ತಾರೆ, ನೀವು ಜಯಂತಿಗಳಾಗತ್ತಲ್ಲ ಕಲಾಮಂದಿರದಲ್ಲಿ, ಅವಾಗ ನೀವು ಆರಾಮಾಗಿ ಇವ್ರಿಗೆ ಅವಕಾಶ ಕೊಡ್ಬೋದು, ಚೆನ್ನಾಗಿ ಮಾಡ್ತಾರೆ ನೋಡಿ ಅಂತ ಹೇಳಿ ಅವ್ರು ನನಗೆ ವಾಣಿ ಮೇಡಮಿಗೆ ಪರಿಚಯ ಮಾಡಿಕೊಟ್ರು. ಹೌದಾ, ಸರಿ, ಹಾಗಿದ್ರೆ ನಾನು ಮುಂದೆ ಮಹಾವೀರ ಜಯಂತಿ ಬರ್ತಾ ಇದೆ, ನಾವು ಹಾಕ್ಕೊಳ್ಳೋಣಂತೆ ಬಿಡಿ ಇವ್ರನ್ನ ಅಂತ ಹೇಳಿ ಇಮಿಡಿಯೇಟಾಗಿ ನೆಕ್ಸ್ಟ್ ಇನ್ನೊಂದು ವಾರ 15 ದಿವಸ ಅಷ್ಟೇನೆ. ಸೊ ಮೊದಲ ನಿರೂಪಣೆ ನಾನು ಮಾಡಿದ್ದು ಅದೇ ಕಲಾಮಂದಿರದಲ್ಲಿ ಮಹಾವೀರ ಜಯಂತಿಗೆ. ಜೊತೆಗೆ ನನ್ನ ಆಂಕರ್ ವಾಸಂತಿ ಅಂತ ಹೇಳಿದ್ರು, ವಾಸಂತಿ ಮೇಡಮ್ ಮತ್ತೆ ನಾನು. ಅಲ್ಲಿಂದ ನಮ್ಮ ನಿರೂಪಣೆಯ ಒಂದು ಕ್ಷೇತ್ರ ಆರಂಭ. ಇದು ಬಹುಶಃ 2014 ಹಾಗೆ 14-15. ಹಾ, ಆದರೆ ಅದಕ್ಕೂ ಮುಂಚೆನೇ ನನಗೆ ಕಣ್ಣನ್ ಮಾಮ 2010ರಿಂದಲೇ ನನಗೆ ಸಾಂಗತ್ಯದಲ್ಲಿದ್ದರು. ಸಾಹಿತ್ಯದ ಪರಿಚಯ ನನಗೆ 2010ರಿಂದಲೇ ಬೆಳೀತಾ ಹೋಯಿತು. ಯಾವಾಗ ನಾನು ಸುಗಮ್ ಸಂಗೀತಕ್ಕೆ 2013 ಹಾಕಿ ಸೇರಿಕೊಂಡೆ, 14-15ನೇ ಸಮಯದಲ್ಲಿ ನನಗೆ ಅವರು ವಾಣಿ ಮೇಡಮ್ಗೆ ಪರಿಚಯ ಮಾಡಿಕೊಟ್ಟು ಅಲ್ಲಿಂದ ನಿರೂಪಣೆ ಆಯಿತು. ನಿರೂಪಣೆ ಮಾಡ್ತಾ ಮಾಡ್ತಾ ನಮ್ಮ ಕಣ್ಣನ್ ಮಾಮ ಏನು ಹೇಳಿದ್ರು, ಪುಟ್ಟಮ್ಮ ಎಷ್ಟು ದಿವಸ ಅಂತ ನಿರೂಪಣೆಲ್ಲೇ ಇರ್ತೀಯಾ, ಒಂಚೂರು ಮೇಲ್ ಏರೋ, ಬಾ ಉಪನ್ಯಾಸ ಮಾಡ್ಬಾ, ಬಾ ನನ್ನ ಜೊತೆಗೆ ಭಾಷಣ ಮಾಡ್ಬಾ. ಅಲ್ಲಿಂದ ಇನ್ನೂ ನಂದು ಕ್ಷೇತ್ರ ವಿಸ್ತಾರ ಆಯಿತು. ಹರಟೆ ಕರ್ಕೊಂಡು ಹೋದ್ರು.
ಹರಟೆನಿಗೂ ಬೇಡ ಮಮ್ಮ, ಟಿ ವಿಲೆಲ್ಲ ನಾವು ಬೇಡ ಮಮ್ಮ ಅನ್ನೋಕ್ಕೆ, ಪೋಟಮ್ಮ ಬಾ ನೀನು ಮಾತಾಡೋ ಅಂತ ಟ್ಯಾಲೆಂಟ್ ಇದ್ದು ನೀನು ಯಾಕೆ ಹಿಂದಕ್ಕೆ ಉಳ್ಕೊಳ್ತೀಯಾ, ಮುಂದೆ ಬರಬೇಕು, ಎಷ್ಟು ಹೆಣ್ಮಕ್ಳಿಗೆ ನೀನು ಮಾದರಿ ಆಗ್ತೀಯಾ ಅಂತೇಳಿ ಅಲ್ಲಿಂದ ಅವ್ರ ಮಾತುಗಳು ನನಗೆ ಇನ್ಸ್ಪೈರ್ ಆಗಿ ಹರಟೆ ಆಯಿತು. ಸಿರಿಗನ್ನಡದಲ್ಲಿ ಹಾಸ್ಯ ದರ್ಬಾರ್ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ರು. ಅದೇ ರೀತಿ ಝೀ ಕನ್ನಡದಲ್ಲಿ ಮಾತಿನ ಕಟ್ಟೆ ಅನ್ನೋ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ಅದಾದ ನಂತರ ಹೀಗೆ ಬೆಳೀತಾ ಹೋಯಿತು. ಎಲ್ಲ ಕಡೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಯಿತು. ಎಲ್ಲರೂ ನನ್ನ ಟ್ಯಾಲೆಂಟನ್ನು ಪ್ರೋತ್ಸಾಹ ಮಾಡಿದ್ರು, ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು. ಸೊ ಹೀಗೆ. ನಮಸ್ಕಾರ, ನಾನು ದೈವಿಕ್ ಕೃಷ್ಣ. ಸೊ ನಾನು ಹುಟ್ಟಿದ್ದು ಮೇ 13, 2007 ಅವತ್ತು ಮೇಯ್ನ 2ನೇ ಭಾನುವಾರ, ಅಂದರೆ ಮದರ್ಸ್ ಡೇ ಆಗಿತ್ತು. ಸೊ ನಾನು ಹುಟ್ಟುವಾಗ ಅಮ್ಮನ ಮದರ್ಸ್ ಡೇ ದಿನ ಮದರ್ ಮಾಡಿ ಹುಟ್ಟಿದ್ದು. ಚಿಕ್ಕ ವಯಸ್ಸಿಂದನೂ ಅಮ್ಮ ನನ್ನ ಮತ್ತು ನನ್ನ ತಂಗಿ ಗ್ರೀಷ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಅಂದರೆ ಈಗ ನಮಗೆ ಗೊತ್ತಿರೋಂಗೆ ಸೊಸೈಟಿಲಿ ಹೆಣ್ಮಕ್ಳಿಗೆ ಅಷ್ಟೊಂದು ಆಪರ್ಚುನಿಟೀಸ್ ಎಲ್ಲ ಸಿಗೋದಿಲ್ಲ. ಆದರೆ ನಾನು ನಮ್ಮಮ್ಮನ ನೋಡಿರೋ ರೀತಿಯಲ್ಲಿ ಹೇಗೆ ಅಂದರೆ ನನಗೆ 6th ಸ್ಟ್ಯಾಂಡರ್ಡ್ವರೆಗೂ ನನಗೆ ಗೊತ್ತೇ ಇರಲಿಲ್ಲ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಅಂತ ಹೆಣ್ಮಕ್ಳಿಗೆ. ಯಾಕಂದರೆ ನಮ್ಮಮ್ಮ ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ತಾ ಇದ್ರು. ನನಗೆ ಈ ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾಗಿದ್ದೆಲ್ಲ ಬುಕ್ಸಿಂದ ಓದಿದ್ದಿಂದ, ಸ್ಕೂಲಿಂದ. ನಮ್ಮಮ್ಮ ಅಷ್ಟು ಚೆನ್ನಾಗಿ ನನ್ನ ಮತ್ತು ನನ್ನ ತಂಗಿನ ನೋಡ್ಕೊಂಡಿದ್ದಾರೆ. ಮತ್ತು 10th ಟೈಮಲ್ಲಿ ಆವಾಗೆಲ್ಲ CBSE ಬೋರ್ಡ್ ಎಕ್ಸಾಮ್ ಇತ್ತು. ಸೊ ಅದಕ್ಕೆಲ್ಲ ಇಮೋಷನಲ್ ಪ್ರೆಷರ್, ಮೆಂಟಲ್ ಪ್ರೆಷರ್ ಎಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ, JE ಟೈಮ್ನಲ್ಲೂ. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಆಲ್ ದ ಬೆಸ್ಟ್. ನಾವು ಇನ್ನೊಂದು ನಿಮ್ಮ ಮಾತುಗಳು ತುಂಬಾ ವೈರಲ್ ಆಗಿ ತುಂಬಾ ಇಷ್ಟಪಟ್ಟು ಕೇಳುವಂತ ತರಳುಬಾಳು ಹುಣ್ಣಿಮೆ ಕಾರ್ಯಕ್ರಮದ ವೇದಿಕೆ ಮೇಲೆ ಸತತ ಕಳೆದ ಒಂದು 5 ವರ್ಷದಿಂದ 6 ವರ್ಷದಿಂದ ಮಾಡ್ತಾ ಇದ್ದಾರೆ. ಸೊ ಅಲ್ಲಿನ ಗುರುಗಳ ಜೊತೆಗೂ ಕೂಡ ನಿಮ್ದು ಒಳ್ಳೆ ಸಂಬಂಧ, ಎಲ್ಲಾ ಗುರುಗಳೊಂದಿಗೆ ನೀವು ಅದೊಂದು ಒಳ್ಳೆ ಸಾತ್ವಿಕ ಸಂಪರ್ಕ ಇದೆ ಅಂತ ತುಂಬಾ ಖುಷಿ ಆಗುತ್ತೆ. ಸೊ ಗುರುಗಳು ಅಂದ್ರೆ ಆ ಗುರುಗಳು ಜೊತೆಗೆ ಎಲ್ಲಾ ಗುರುಗಳು ಮತ್ತು ನಿಮ್ಮ ಒಂದು ನಂಟು ಹೇಗಿದೆ ಅದ್ರ ಬಗ್ಗೆ? ಅದು ಹೌದು, ಅದಕ್ಕೂ ನಾನು ತುಂಬ ಬ್ಲೆಸ್ಡ್ ಅಂತ ಅನ್ಕೊಳ್ತೀನಿ. ಎಲ್ಲ ಸ್ವಾಮೀಜಿಗಳು ಕೂಡ ಅಷ್ಟೇ ಕೃಪಾಶೀರ್ವಾದಗಳನ್ನು ನನ್ನ ಮೇಲೆ ಹರಿಸಿದ್ದಾರೆ. ಮೊದಲನೇ ಸಲ ಇಲ್ಲಿ ತರಳುಬಾಳು ಮಹೋತ್ಸವ ಹಳೇಬೀಡ್ನಲ್ಲಿ ನಡೀತು. ಹೀಗೆ ಈ ಒಂದು ಸಂದರ್ಭಕ್ಕೆ ನಾನು ಮತ್ತೊಬ್ಬ ವ್ಯಕ್ತಿಯನ್ನು ನಾನು ನೆನಪು ಮಾಡ್ಕೊಳ್ಬೇಕು. ಒಂದು ದಿವಸ ಕಣ್ಣನ್ ಮಾಮ ಹಿರೇಮಗಳೂರಿನಲ್ಲಿದ್ದಾಗ ನಮ್ಮ ಚಟ್ನಳ್ಳಿ ಮಹೇಶಣ್ಣ ಅಲ್ಲಿಗೆ ಬರ್ತಾರೆ. ಚಟ್ನಳ್ಳಿ ಮಹೇಶಣ್ಣನಿಗೆ ಇಡೀ ಹಳೇಬೀಡಿನ ತರಳುಬಾಳು ಮಹೋತ್ಸವದ ಇನ್ಚಾರ್ಜ್ ಕೊಟ್ಟಿರ್ತಾರೆ. ಉಸ್ತುವಾರಿ ಉಪನ್ಯಾಸಕರನ್ನ ನಿಯೋಜನೆ ಮಾಡೋದು ಅಥವಾ ಇನ್ನೇನಾದರೂ ಸಹಾಯಾರ್ಥ ಕೆಲಸಗಳನ್ನು ಮಾಡೋದು ಅಂತೇಳಿ. ಅವಾಗ ಕಣ್ಣಮಾಮ ಒಂದು ಮಾತು ಹೇಳ್ತಾರೆ ಮಹೇಶಣ್ಣಂಗೆ, ನೋಡಪ್ಪ ನೀನು ಇನ್ಚಾರ್ಜ್ ಇದೆಯಾ ತರಳುಬಾಳು ಮಹೋತ್ಸವದಲ್ಲಿ, ನಮ್ಮ ಪುಟ್ಟಿ ಎಲ್ಲ ಕಡೆಗೆ ಅಷ್ಟು ಚೆನ್ನಾಗಿ ಮಾತಾಡುತ್ತೆ ಅಂತ ಒಂದು ದೊಡ್ಡ ವೇದಿಕೆನಲ್ಲೂ ಒಂದು ಅವಕಾಶ ಆದರೆ ಆ ಪುಟ್ಟಿದು ಟ್ಯಾಲೆಂಟು ಇನ್ನೊಂದು 4 ಜನಕ್ಕೆ ಗೊತ್ತಾಗುತ್ತಪ್ಪ, ಸ್ವಾಮೀಜಿಗೂ ಖುಷಿ ಆಗ್ತಾರೆ, ಅವರು ಕೂಡ ಒಂದು ಮಾತನಾಡ್ಲಿಕ್ಕೆ ಏನು ನೋಡು ಏನಾದರೂ ಸಾಧ್ಯ ಆಗುತ್ತಾ ಅಂತ ಹೇಳಿ ಕಣ್ಣಮಾಮ ಕೇಳ್ತಾರೆ. ಚಟ್ನಳ್ಳಿ ಮಹೇಶಣ್ಣನು ಕೂಡ ಅಷ್ಟೇ ಪ್ರೀತಿಪೂರ್ವಕವಾಗಿ ಆಯಿತು ಕಣಮಮ್ಮ, ಅದಕ್ಕೇನಂತೆ ಮಾಡೋಣ ಬಿಡಿ ಅಂತ ಹೇಳಿದ್ದೆ. ನನಗೆ ಮೊದಲ ವೇದಿಕೆ ತರಳುಬಾಳು ಮಹೋತ್ಸವದ ವೇದಿಕೆ ಸಿಕ್ಕಿದ್ದು ಹಳೇಬೀಡ್ನಲ್ಲಿ. ಅಲ್ಲಿ ಮೊದಲ ವಿಷಯ ನಾನು ಮಾತಾಡಿದ್ದು ಸಂಸಾರ ಸಂಸ್ಕಾರ ಅಂತ ಹೇಳಿ. ಆ ಒಂದು ಮಾತನಾಡಿದಂಥ ರೀತಿ, ಆ ವೈಖರಿ ನಮ್ಮ ಸಿರಿಗೆರೆ ಸ್ವಾಮೀಜಿಯವರಿಗೆ ಅದೆಷ್ಟು ಆಪ್ಯಾಯಮಾನವಾಯಿತು ಅಂದರೆ ಅಲ್ಲಿಂದ ಸತತವಾಗಿ ನಾನು ಎಲ್ಲ ಉಪನ್ಯಾಸಗಳಿಗೂ ಪ್ರತಿ ವರ್ಷದ ಮಹೋತ್ಸವಗಳಿಗೆ ಅವ್ರು ನನ್ನನ್ನು ಕರೆಸ್ಕೊಳ್ತಾ ಇದ್ದಾರೆ. ಹಳೇಬೀಡಿನ ನಂತರ ಕೊಟ್ಟೂರಿನಲ್ಲಾಯಿತು 2ನೆಯ ಬಾರಿಗೆ, ಕೊಟ್ಟೂರಿಗೂ ಕರೆಸ್ಕೊಂಡ್ರು. ಅದಾದ ನಂತರ ಸಿರಿಗೆರೆನಲ್ಲೇ ಆಯಿತು. ಆ ಟೈಮ್ನಲ್ಲಿ ಆ ಒಂದು ಆರ್ಥಿಕ ವೆಚ್ಚವನ್ನು ಒಂದು ನೀರಾವರಿ ಯೋಜನೆಗೆ ವಿನಿಯೋಗ ಮಾಡಿ ಸತತವಾಗಿ 9 ದಿನ ಮಾಡಿದಂಥ ಕಾರ್ಯಕ್ರಮವನ್ನು ತರಳುಬಾಳು ಮಹೋತ್ಸವ ಸಿರಿಗೆರೆನಲ್ಲೇ ನಡೀತು. ಕೇವಲ 3 ದಿನ ನಡೀತು. 9 ದಿನ ನಡೀತಾ ಇದ್ದಂಥ ಕಾರ್ಯಕ್ರಮ ಸಿರಿಗೆರೆನಲ್ಲಿ ಮಾಡಿದಾಗ 3 ದಿನ ನಡೀತು. ಆದರೂ ಕೂಡ ಆ 3 ದಿನದಲ್ಲಿ ನಾನು ಕೂಡ ಒಬ್ಳು ಉಪನ್ಯಾಸಕಳಾಗಿದ್ದೆ. ಅಂದರೆ ಅಷ್ಟು ಆಪ್ಯಾಯಮಾನವಾಗಿ ಅವ್ರು ನನ್ನನ್ನು ಕರೆಸ್ಕೊಂಡ್ರು, ಎಲ್ಲೂ ಕೂಡ ಗ್ಯಾಪ್ ಮಾಡ್ದಲೆ. ಅದೇ ರೀತಿ ಮುಂದೆ 4ನೇ ಬಾರಿ ಭರಮಸಾಗರದಲ್ಲಾಯಿತು, ಅಲ್ಲಿಗೂ ಕೂಡ ಕರೆಸ್ಕೊಂಡ್ರು. ಹೀಗೆ ಸತತವಾಗಿ ತರಳುಬಾಳು ಮಹೋತ್ಸವ ಕಾರ್ಯಕ್ರಮದಲ್ಲಿ ಒಬ್ರು ಉಪನ್ಯಾಸಕಿಯಾಗಿ ನಾನು ಭಾಗವಹಿಸ್ತಾ ಇದ್ದೀನಿ ಅಂತಂದರೆ ಐ ಆಮ್ ವೆರಿ ಬ್ಲೆಸ್ಡ್. ಡಿವೈನ್ ಬ್ಲೆಸ್ಸಿಂಗ್ಸ್ ಯಾಕೆಂದ್ರೆ ಎಲ್ಲಾ ಗುರು ಆಶ್ರಯ. ಹೌದು, ಅದಲ್ದಲೇ ಜೊತೆಗೆ ನಮ್ಮ ಚಿಕ್ಕಮಗಳೂರಿನ ಬಸವತತ್ವ ಪೀಠ, ಅದನ್ನಂತೂ ನಾನು ಮರೆಯೋ ಹಾಗೆ ಇಲ್ಲ. ನಮಗೆ ಬಸವತತ್ವ ಪೀಠ ಒಂದು ಇದೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಅನ್ನೋದು ಗೊತ್ತಾಗಿದ್ದೆ ನಮ್ಮ ಬಸವ ಮರುಳಸಿದ್ದ ಸ್ವಾಮಿಗಳು ಬಂದ ಮೇಲೆ. ನನಗೆ ಅಲ್ಲಿವರೆಗೂ ಒಂದು ಪೀಠ ಇದೆ ಅಲ್ಲಿ ಅನ್ನೋದು ನಮಗೆ ಯಾರಿಗೂ ಕಲ್ಪನೆಯೇ ಇರಲಿಲ್ಲ. ಎಷ್ಟು ಒಂದು ಸಾತ್ವಿಕವಾಗಿ, ವೈಚಾರಿಕವಾಗಿ, ಜ್ಞಾನಯುತವಾಗಿ ನಮಗವರು ಮಾಹಿತಿಗಳನ್ನು ಕೊಡ್ತಾರೆ, ವಿಷಯಗಳನ್ನು ಹೇಳ್ತಾರೆ. ಅದ್ರ ಜೊತೆಗೆ ಎಲ್ಲೇ ಕಾರ್ಯಕ್ರಮ ಇದ್ದರೂ ಬಾ ಅಮ್ಮ, ಇಲ್ಲಿಗೆ ಬಾರಮ್ಮ, ಅಮ್ಮ ಇಲ್ಲಿ ಮಾಡಿ ಅಮ್ಮ, ಅಮ್ಮ ಅಂತ ಅವ್ರು ನಮ್ಮನ್ನು ಕರೀತಾರೆ ಅಂತಂದರೆ ಅವ್ರದ್ದು ಇನ್ನೆಷ್ಟು ದೊಡ್ಡತನ. ಚಿಕ್ಕಮಗಳೂರಿನಲ್ಲಿ ಮಾತ್ರ ಅಲ್ಲ, ಶಿವಮೊಗ್ಗದಲ್ಲಾಗುವಂಥ ಕಾರ್ಯಕ್ರಮಗಳಿಗೂ ಇನ್ನೊಬ್ಬರ ಜೊತೆಗೆ ಒಂದು ಕಾರ್ಯಕ್ರಮಕ್ಕೆ ನಾನು ನೀನೇ ಹೋಗಿದ್ದೀವಿ, ಜೊತೆಗೆ ನಿನಗೆ ವಹಿಸಿದ್ದಾರೆ ರಾವಹನ್, ಅಮ್ಮನ ಕರ್ಕೊಂಬ, ಅಮ್ಮ ನಾಗಶ್ರೀ ಅಮ್ಮನ ಕರ್ಕೊಂಡು ಬಂದ್ಬಿಡಪ್ಪ ಅಂತ ಹೇಳಿ. ಅಂದರೆ ಅವರು ಒಂದು
ದಾವಣಗೆರೆಗೂ ನಾವು ಹೋಗ್ಬೇಕಿತ್ತು, ಕಾರಣಾಂತರಗಳಿಂದ ಹೋಗಕ್ಕಾಗಿಲ್ಲ. ಹೌದು, ಅಂದರೆ ಒಬ್ಬ ವ್ಯಕ್ತಿ ಒಂದು ಸ್ವಾಮೀಜಿಯಾಗಿ ತಾಯ್ತನ ಅವರಲ್ಲಿದೆ, ತಾಯಿ ಪ್ರೀತಿ ಅವ್ರನ್ನಲ್ಲಿದೆ. ಒಂದು ಹೆಣ್ಣು ಮಗಳನ್ನು ಒಂದು ಜವಾಬ್ದಾರಿಯುತವಾಗಿ ಕರೆಸ್ಕೊಳ್ಬೇಕು, ಅಷ್ಟೇ ಜವಾಬ್ದಾರಿಯುತವಾಗಿ ಸುರಕ್ಷಿತವಾಗಿ ಅವರನ್ನು ಕಳಿಸ್ಬೇಕು ಅನ್ನೋ ಒಂದು ಕಾಳಜಿ ಇದೆಯಲ್ಲ, ಅಲ್ಲಿಯವ್ರಿಗೂ ಕೂಡ ಆ ಒಂದು ಜ್ಞಾನವನ್ನು ಹರಿಸ್ಬೇಕು ಅನ್ನೋ ಒಂದು ಅಭಿಮಾನ, ಆಸಕ್ತಿ, ಆ ಒಂದು ಸ್ವಭಾವಕ್ಕೆ, ಆ ಒಂದು ಮೇರು ವ್ಯಕ್ತಿತ್ವಕ್ಕೆ ನನ್ನ ಶರಣು. ಇನ್ನೊಂದಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಎಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ಶರಣಾರ್ಥಿ ಅಂದ ತಕ್ಷಣ ಇರೋರೇ ಬರೋ ಎಲ್ಲರೂ ಕೂಡ ಶರಣಾರ್ಥಿ ಅಂತ ಹೇಳ್ತಾರೆ. ಅದು ದೊಡ್ಡ ರೆವಲ್ಯೂಷನ್, ಅದು ಎಲ್ಲ ಚಪ್ಪಾಳೆ ತಟ್ಟೋದೇ ಒಂದು ಅನ್ಕೊಂಡ್ಬಿಟ್ಟಿದ್ದಾರೆ. ಒಂದು ಮಾತಿಗೆ ಇನ್ನೊಂದು ಮಾತು, ಪ್ರತಿ ಮಾತು ಹೇಗಿರ್ಬೇಕು ಅಂತ ಹೇಳಿ ನಮ್ಮ ಚಿಕ್ಕಮಗಳೂರಿನ ಶರಣರಿಗೆ ಅವ್ರು ಅತ್ಯಂತ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದಾರೆ. ಅದೊಂದು ಬಹಳ ಖುಷಿ ವಿಚಾರ ನನಗೆ. ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಎಲ್ಲಾರು ಸೇರಿ ಒಂದು ಸಾಂಸ್ಕೃತಿಕ ಸಾಮಾಜಿಕವಾದ ಒಂದು ಭರವಸೆ ಮೂಡಿಸುವಂತ ದಿನಗಳ ಕಡೆಗೆ ನಾವು ಚಿಕ್ಕಮಗಳೂರು ಆಗಿರಿ, ಶಿವಮೊಗ್ಗ, ಉಡುಪಿ, ಈ ಹಾಸನ್ನು, ದಾವಣಗೆರೆ, ತುಮಕೂರು ಈ ಭಾಗದಲ್ಲಿ ಹೋಗ್ತಾ ಇದೀವಿ. ಅದರಲ್ಲಿ ನಾಗಶ್ರೀ ತ್ಯಾಗರಾಜ್ ಮೇಡಮ್ ಕೂಡ ಒಬ್ರು. ಆ ಒಂದು ಇದರಲ್ಲಿ ನಾವು ಒಂದು ಅಳಿಲು ಸೇವೆಯಾಗಿ ನಿಮ್ಮ ಜೊತೆ ಯಾವಾಗಲೂ ಏನೇ ಮಾಡೋಕೆ ಇರ್ತೀವಿ ಅಂತ. ಒಂದು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಹಿಳಾ ಲೇಖಕಿಯರು ಅಂಕಣಕಾರರ ಸಂಖ್ಯೆ ಪುರುಷ ಅಂಕಣಕಾರರು ಅಥವಾ ಲೇಖಕರಿಗೆ ಹೋಲಿಸಿದಾಗ ಬಹಳ ಕಡಿಮೆ. ಅದರಲ್ಲೂ ಇಲ್ಲಿರುವಂತಹ ಸ್ಥಳೀಯ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಬರೆಯೋರ ಸಂಖ್ಯೆ ಭಾಳ ಕಡಿಮೆನೇ ಇತ್ತು. ನಾಗಶ್ರೀ ನಮ್ಮ ಪತ್ರಿಕೆಗೆ, ಅದರಲ್ಲೂ ಜನಮಿತ್ರಕ್ಕೆ ಬರೆಯೋಕ್ಕೆ ಶುರು ಮಾಡಿದಾಗ ಜಾಸ್ತಿ ದಿವಸ ಬರೆಯಲ್ವೇನೋ ಅಂದ್ಕೊಂಡೇ ಇದ್ದೆ ನಾನು ಕೂಡ. ಆದರೆ ಪ್ರತಿ ಒಂದು ವಾರದಲ್ಲೂ ಅವರ ಅಂಕಣಗಳು ಬರಲಿಕ್ಕೆ ಶುರುವಾಯಿತು. ಅನೇಕ ವೈವಿಧ್ಯಮಯ ವಿಷಯಗಳನ್ನು ಅದು ಒಳಗೊಂಡು ಬೆರಳದನಿ ಅಂತ ಹೇಳಿ ಒಂದು ಸಂಕಲನವಾಗಿ ಪುಸ್ತಕವಾಗಿ ಹೊರಬಂತು. ಅದರೊಳಗೆ ಅನೇಕ ವಿಷಯಗಳನ್ನು ಅವರು ಚರ್ಚೆ ಮಾಡ್ತಾಯಿದ್ರು. ಕೇವಲ ಒಂದೇ ಯಾವುದೋ ಒಂದು ವಿಷಯ ಅಲ್ಲ, ಅದರಲ್ಲಿ ಯಾವುದಾದ್ರು ಒಂದು ಕಗ್ಗದ ಇವರದ್ದು ಅಥವಾ ನಮ್ಮ ಮರಳು ಮುನಿಯನ ಕಗ್ಗದನ್ನು ತೆಗೆದುಕೊಂಡು ಅದರ ಬಗ್ಗೆಗಳನ್ನು ಇಟ್ಕೊಂಡು ಅದರ ಮೂಲಕ ಅದರ ಸುತ್ತ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಕುರಿತು ಬರಿತಾಯಿದ್ರು. ಅದು ಬಹಳಷ್ಟು ಜನಕ್ಕೂ ಕೂಡ ಅದು ಹಿಡಿಸ್ತು. ಜನ ಅದಕ್ಕೆ ಸ್ಪಂದಿಸಿದ್ರು. ಜೊತೆಗೆ ಓದೋರ ಸಂಖ್ಯೆನೂ ಬಂತು. ಅದರಲ್ಲಿ ಅನೇಕರು ಓದಿ ನಿಮ್ಮ ಇವರು ನಾಗಶ್ರೀ ಬರೆದಿರೋದು ಭಾಳ ಚೆನ್ನಾಗಿದೆ ರೀ, ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳೋರು. ಒಂದು ನನಗೆ ಆಶ್ಚರ್ಯ ಆಗಿದ್ದು ಅಂತಂದರೆ, ನಾಗಶ್ರೀ ಮನೇಲಿರೋ ಗೃಹಿಣಿಯಲ್ಲ, ಗೃಹಿಣಿಯ ಪಾತ್ರದ ಜೊತೆಗೆ ಅವರು DSCG ಪಾಲಿಟೆಕ್ನಿಕ್ನಲ್ಲಿ ಆವಾಗ ಲೆಕ್ಚರರ್ ಆಗಿ ಅವರು ಆ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾಯಿದ್ರು. ಉಪನ್ಯಾಸಕವಾಗಿ ಕೆಲಸ ಮಾಡುವಾಗ ಹುಡುಗರಿಗೆ ಸಿದ್ಧತೆಗಳು ಮಾಡಿಕೊಂಡು ಮಾರನೇ ದಿವಸ ಹುಡುಗರಿಗೆ ಏನು ಹೇಳಬೇಕು, ಏನು ಕಲಿಸ್ಬೇಕು, ಯಾವುದು ಹೊಸ ವಿಷಯ ಹೇಳಬೇಕು, ಯಾವ ಥರದಲ್ಲಿ, ಅದು ತಾಂತ್ರಿಕವಾದಂಥ ವಿಷಯ. ಅದು ಹೋಗಲಿ, ಅದೇನು ಕತೆ ಬುಕ್ಕು ಅಥವಾ ಸಾಹಿತ್ಯ ಅಥವಾ ಕನ್ನಡ ಸಾಹಿತ್ಯ ಅಥವಾ ಕನ್ನಡದ ವ್ಯಾಕರಣ ಈ ಥರದ್ದಲ್ಲ. ಅವ್ರಿಗೆ ಅನೇಕ ಸಲದಲ್ಲಿ ತಾಂತ್ರಿಕವಾಗಿ ಹೊಸದನ್ನು ಹೇಳಬೇಕಿತ್ತು. ಅದರಲ್ಲೂ ಈ ತಾಂತ್ರಿಕ ಯುಗ ಅತ್ಯಂತ ದಾಪುಗಾಲ ಹೋಗ್ತಿರುವಾಗ ಆ ಹುಡುಗರುಗಳಿಗೆ ಅದಕ್ಕೆ ತಕ್ಕಾಗಿ ಹೇಳಬೇಕಾಗಿತ್ತು. ಆದರೆ ಅದರ ಮಧ್ಯದಲ್ಲೂ ಕೂಡ ಒಂದು ಬರೆಯುವಂತಹ ಒಂದು ಮನಸ್ಸಿತ್ತಲ್ಲ ಅವ್ರದ್ದು. ಆ ದೃಢ ಮನಸ್ಸಿನಿಂದ ಪ್ರತಿ ಸಲ ನನ್ನ ಅಂಕಣ ಇಂಥ ದಿವಸಕ್ಕೆ ಅಲ್ಲಿಗೆ ಹೋಗಿಬಿಡಬೇಕು, ಅದು ಪಬ್ಲಿಷ್ ಆಗಬೇಕು ಅನ್ನೋವಂಥದ್ದು. ಮತ್ತು ಆಕೆಗಿದ್ದಂಥ ಕನ್ನಡದ ಭಾಷೆಯ ಜೊತೆಗೆ ಸಂಸ್ಕೃತ ಭಾಷೆಯಲ್ಲೂ ಕೂಡ ಇದ್ದಂಥ ಆಸಕ್ತಿ ನನಗೆ ಬಹಳ ಖುಷಿಯಾಗ್ತಿದ್ದು ಅಂತಂದರೆ, ಇಡೀ ಭಗವದ್ಗೀತೆಯ ಶ್ಲೋಕಗಳನ್ನು ಬಾಯಿಪಾಠ ಮಾಡಿ ಅದರ ಅರ್ಥ ತಿಳ್ಕೊಂಡು ಅದರ ಬಗ್ಗೆ ವ್ಯಾಖ್ಯಾನ ಮಾಡೋವಂಥದ್ದು, ಅದನ್ನು ಎಲ್ಲ ಒಂದು ಕಡೆ ಕೋಟ್ ಮಾಡೋವಂಥದ್ದು, ಮರಳು ಮುನಿಯನ ಕಗ್ಗವನ್ನು ಬಾಯಿಪಾಠ ಮಾಡಿ ಅದು ಪೂರ್ತಿ ಬಂದಾಗ ಅದರ ಅರ್ಥವು ಸಮೇತ ಅದನ್ನು ಹೇಳೋವಂಥದ್ದು, ಅದನ್ನು ಅಂಕಣದ ಲೇಖನಗಳಲ್ಲಿ ಸೇರಿಸೋವಂತಹದ್ದು. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ವೇದದ ಉಪನಿಷತ್ತಿನ ಅನೇಕ ಶ್ಲೋಕಗಳನ್ನು ಆಕೆ ಹೇಳ್ತಾ ಅದರಲ್ಲಿ ತನ್ನ ಅಂಕಣದಲ್ಲೂ ಸೇರಿಸ್ತಾ, ಮತ್ತು ಬೇರೆ ಎಲ್ಲರೂ ಒಂದು ಕಡೆ ಉಪನ್ಯಾಸ ಮಾಡಬೇಕಾದ್ರೆ ಉಪನ್ಯಾಸದಲ್ಲೂ ಕೂಡ ಅದನ್ನು ತೆಗೆದುಕೊಂಡು ಬಂದು ಅವತ್ತಿನ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಆ ಪರಿಸ್ಥಿತಿಗೆ ತಕ್ಕ ಹಾಗೆ ಅದನ್ನು ಜೋಡಿಸ್ತಿದ್ದು, ಇವೆಲ್ಲ ನೋಡಿದಾಗ ಒಂದು ವಿಚಾರವನ್ನು ಒಳಗೊಂಡಂಥ, ಹಾಗೆ ತಾಂತ್ರಿಕವಾಗಿ ತಾನೇನು ಪಾಠ ಮಾಡಬೇಕು, ಬೋಧನೆ ಮಾಡಬೇಕು ಹುಡುಗರಿಗೆ, ಅದರಲ್ಲೂ ಕೂಡ ಪರಿಣಿತಿ, ಹಾಗೆ ಈ ರೀತಿಯ ಸಾಹಿತ್ಯದ ಲೋಕದಲ್ಲೂ ಒಂದು ಪರಿಣಿತಿ ಆಕೆಗಿತ್ತು. ಹಾಗಾಗಿ ನನಗೆ ಖುಷಿ ಕೊಡೋದೇನು ಅಂತಂದರೆ, ಜನಮಿತ್ರ ಪತ್ರಿಕೆ ಅವರಿಗೆ ಮೊದಲು ಒಂದು ಜಾಗವನ್ನು ಕೊಡ್ತಲ್ಲ, ಬರವಣಿಗೆ ಮಾಡಿ ಅಂತ. ಆ ಬರವಣಿಗೆ ಮಾಡೋದು ಅದು ನನ್ನ ಹೆಗ್ಗಳಿಕೆ ಅಂತ ನಾನು ಹೇಳೋದಿಲ್ಲ, ನಮ್ಮ ಪತ್ರಿಕೆ ಹೆಗ್ಗಳಿಕೆ. ಅದು ಒಬ್ಬ ಮಹಿಳೆ ಬರೀತಾ ಅದೊಂದು ಪುಸ್ತಕವಾಗಿ ಹೊರಬಂದಾಗ, ಜನಮಿತ್ರದಲ್ಲಿ ಬರೆದಂಥ ತುಂಬ ಜನದ ಪುಸ್ತಕಗಳಾಗಿದೆ. ಆದರೆ ನನಗೆ
ನಾಗಶ್ರೀ ಪುಸ್ತಕ ಕೂಡ ಬೆರಳದನಿ ಎಲ್ಲ ಹೊರಗೆ ಬಂದಾಗ ಆಮೇಲೆ ನಾನು, ಯಾಕೆಂದರೆ ನಾವು ಓದುವಾಗ ಸರ ಓದಿ ಅದರಲ್ಲಿರೋ ತಪ್ಪುಗಳನ್ನು ಮಾತ್ರ ನೋಡ್ತೀವಿ ನಾವು ಗಾಗುಣತ. ಆದರೆ ಆಮೇಲೆ ಕೂತ್ಕೊಂಡು ಆ ಪುಸ್ತಕ ಓದಿದಾಗ ಈ ಮಹಿಳೆ ಎಷ್ಟೊಂದು ಯೋಚನೆ ಮಾಡಿದ್ದಾರೆ. ತಮ್ಮ ವೃತ್ತಿಯ ಜೊತೆಗೆ, ಗೃಹಿಣಿಯ ಪಾತ್ರದ ಜೊತೆಗೆ, ಅವೆರಡರ ಜೊತೆಗೆ ಈ ಸಾಹಿತ್ಯದ ಒಂದು ಪಾತ್ರವನ್ನು, ಸಾಹಿತ್ಯ ಕೃಷಿಯನ್ನು ಮಾಡೋಕ್ಕೆ ಹೋಗಿರೋದಿದೆಯಲ್ಲ, ಇದು ನನಗೆ ತುಂಬ ಸಂತೋಷ ಕೊಟ್ಟಂಥ ಸಂಗತಿ. ಇನ್ನಷ್ಟು ಅವರಿಂದ ಪುಸ್ತಕಗಳು ಬರಲಿ, ಅವರ ಲೇಖನಿಗೆ ವಿರಾಮ ದೊರೀದೇ ಇರಲಿ ಅನ್ನೋದಷ್ಟೇ ನನ್ನ ಹಾರೈಕೆ. ಇನ್ನೊಂದು ಡೌಟ್ ಏನು ಬರೋದಂದ್ರೆ, ಈ ಸಂದರ್ಶನ ಕೇಳ್ತಿರೋರು, ಈಗ ಸಂದರ್ಶನ ಕೊನೆ ಭಾಗಕ್ಕೆ ಬರ್ತಾ ಇದೆ. ಮೇಡಮ್ಮು ಕಾಲೇಜ್ಗೆ ಹೋಗ್ತಾರೆ, ಮೇಡಮ್ ಈಗ ಮಕ್ಕಳು ಎಲ್ಲ ಓದಿ ಬೆಳೆದಿದ್ದಾರೆ, ಮನೇಲಿ ಜವಾಬ್ದಾರಿ ಇರುತ್ತೆ, ಸರ್ ಜೊತೆ ಇರಬೇಕಾಗುತ್ತೆ. ಈ ಥರ ಕಾರ್ಯಕ್ರಮಗಳು ಒಂದಾ ಎರಡಾ? ತುಂಬ ಇರುತ್ತೆ. ಶೂಟಿಂಗ್ ಮಾಡ್ತೀರಾ, ಈಗ ನೀವು ವಿಶೇಷ ಮಾಲಿಕೆ ಅಡಿ ದಿನಾ ಶೂಟಿಂಗ್ ಮಾಡ್ತಾ ಇರ್ತೀರಾ. ನಮ್ಮ ಐಸಿರಿ ಟುಡೇಲೂ ಕೂಡ ಅನೇಕ ಮಾಲಿಕೆಗಳನ್ನು ನಡೆಸ್ಕೊಡ್ತಿದ್ದೀರಾ. ಅದ್ರ ಜೊತೆಗೆ ಬರಿತೀರಾ, ಅದ್ರ ಜೊತೆಗೆ ಪ್ರಕಾಶನ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಬೇಲೂರಿಗೂ ಹೋಗ್ತೀರಾ ಚಿಕ್ಕಮಗಳೂರಿಂದ ಎವ್ರಿ ಡೇ ಅಪ್ ಆ್ಯಂಡ್ ಡೌನ್ ಮಾಡ್ತೀರಾ. ಈ ಎಲ್ಲಾದ್ರ ನಡುವೆ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳೋಕ್ಕೆ ಯೋಗ ಮಾಡ್ತೀರಾ, ಸ್ವಿಮ್ಮಿಂಗ್ ಮಾಡ್ತೀರಾ, ಟ್ರೆಕ್ಕಿಂಗ್ ಮಾಡ್ತೀರಾ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ, ನಿಮ್ಮ ಗೆಳೆಯರ ಒಂದು ಬಳಗದ ಬಗ್ಗೆ, ಈ ಒಂದು ಆಸಕ್ತಿಗಳ ಬಗ್ಗೆ, ನೀವು ಟ್ರೆಕ್ಕಿಂಗ್ ಹೋಗೋದು, ಯೋಗ ಮಾಡೋದು, ಅದ್ರ ಬಗ್ಗೆ ಹೇಳೋದು. ಖಂಡಿತ ಕನ್ನಯ್ಯ, ನಮ್ಮ ಜೀವನಕ್ಕೆ ಒಂದು ಮಾತಿದೆ ಸಾಹಿತ್ಯದಲ್ಲಿ, ನೀನು ನಿಜವಾಗ್ಲೂ ಆಸಕ್ತಿವಂತರಾದರೆ ಕೆಲಸವೇ ವಿಶ್ರಾಂತಿ ಇದ್ದಂತಂತೆ. ಹಾಗಾಗಿ ನನಗೆ ವಿಶ್ರಾಂತಿ ಬೇಕು ಅಂತಂದರೆ ನಾನು ಕೆಲಸ ಮಾಡ್ತೀನಿ. ಕೆಲಸ ಮಾಡೋದ್ರಿಂದ ನನಗೆ ವಿಶ್ರಾಂತಿ ಸಿಗುತ್ತೆ. ಈಗ ಹಲವಾರು ಬಾರಿ ಇನ್ನೊಂದಷ್ಟು ಕಾರ್ಯಗಳಲ್ಲಿ ನಾನು ಒಬ್ಬಳೇ ಮಾಡಿರಲ್ಲ, ಎಲ್ಲರ ಸಹಕಾರ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಚಿಕ್ಕಮಗಳೂರು ಟು ಚಿಕಾಗೋ ಪುಸ್ತಕ ಪ್ರಕಟಣೆ ಆಗಿದೆ. ಆ ಪುಸ್ತಕ ಪ್ರಕಟಣೆ ಆಗಬೇಕು ಅಂತ ಹೇಳಿದ್ರೆ ನಾನು ಸಾಹಿತ್ಯವನ್ನು ಬರೆದ ನಂತರ ಅದನ್ನು ಕಣ್ಣನ್ ಮಾಮ ಕರೆಕ್ಷನ್ಸ್ ಮಾಡಿದ್ರು, ಅವ್ರು ಮಾರ್ಗದರ್ಶನವನ್ನು ಕೊಟ್ಟರು, ಇಷ್ಟು ಬದಲಾವಣೆಗಳಾಗಬೇಕು ಅಂದರು. ಆ ನಂತರ ಅದೆಲ್ಲ ಮುಂದಿನ ಕೆಲಸ ಪುಸ್ತಕ ನಿರ್ಮಾಪಕರದ್ದು, ಅದಕ್ಕೊಬ್ಬರು ಸ್ಪಾನ್ಸರ್ ಮಾಡಿದ್ರು. ಈ ಒಂದು ಚಿಕ್ಕಮಗಳೂರು ಟು ಚಿಕಾಗೋ ಪುಸ್ತಕವನ್ನು ನಿರ್ಮಾಣ ಮಾಡಲಿಕ್ಕೆ ಸ್ಪಾನ್ಸರ್ ಆಗಿ ಬಂದಂಥವ್ರು ಇವತ್ತಿಗೂ ನಾನು ನೆನಪು ಮಾಡ್ಕೊಳ್ಬೇಕು, ಕಾಡಶೆಟ್ಟಿಹಳ್ಳಿಲು ಇರುವಂಥ ಶ್ರೀನಿವಾಸ್ ಅಣ್ಣ ಅವರು ಅದಕ್ಕೆ ನಾನು ಈ ಪುಸ್ತಕವನ್ನು ಪ್ರಕಟಣೆ ಮಾಡ್ತೀನಿ ಅಂತ ಹೇಳಿ ಅವ್ರು ಮುಂದೆ ಬಂದರು. ಹಾಗಾಗಿ ನನಗೆ ಪುಸ್ತಕ ಪ್ರಕಟಣೆ ಕೂಡ ಸುಲಭ ಆಯಿತು. ಹಾಗಾಗಿ ಅದು ನಾಡಿಗೆ ಸಿಕ್ತು. ಅದಲ್ದಲೆ ನನಗೆ ನಿಮ್ಮ ಐಸಿರಿ ಪತ್ರಿಕೆಯಲ್ಲಿ ಪದ್ಮಪತ್ರ ಏನಾದರೂ ಬರೀಬೇಕು ಮಾಮಿ, ಏನಾದರೂ ಬರೀಬೇಕು ಅಂಥೇಳಿ ದುಂಬಾಲ್ ಬಿದ್ದು ನನ್ನ ಹತ್ರ ಈ ರೀತಿ ಕೇಳಿದಾಗಲೇ ನಾವು ಅದಕ್ಕೆ ಬರಿಬೇಕಲ್ಲ, ಇವ್ರು ಕೇಳ್ತಾ ಇದಾರಲ್ಲ, ಇಷ್ಟು ಪ್ರೀತಿಯಿಂದ ಕಾಳಜಿಯಿಂದ ಕೇಳ್ತಿದ್ದಾರೆ ಅಂದಾಗ ನಾವು ಬರಿಬೇಕಲ್ಲ ಅನ್ನೋ ಒಂದು ಮನಸ್ಥಿತಿ ನನ್ನಲ್ಲಿ ಪದ್ಮಪತ್ರೆ ಅನ್ನೋ ಲೇಖನವನ್ನು ಬರೆಸ್ತು. ಬಹುಶಃ ನೀನು ಕೇಳಲಿಲ್ಲ ಅಂದಿದ್ದರೆ ನಾನು ಬರಿತಾ ಇರಲಿಲ್ಲ. ಹಾಗೆ ಅಲ್ಲಿ ನಿಂತು ಬಿಡೋದು. ಯಾವಾಗ ನೀ ಬರಿಬೇಕು ಅಂತೇಳಿ ನೀವು ಹೇಳಿದ್ರಿ, ನಾನು ಪದ್ಮಪತ್ರೆ ಬರೆದೆ. ಅದು ಒಂದು 28 ಲೇಖನಗಳಾಯಿತು. ಲೇಖನಗಳಾಗಿ ಪುರಸ್ಕೃತರ ಬಗ್ಗೆ ಇರುವಂಥ ಹೌದು. ಅದನ್ನು ಬರೆದ ಮೇಲೆ ನಾನು ಬಹುಶಃ ಅದನ್ನು ಹಾಗೆ ಸುಮ್ಮನಾಗ್ತಾ ಇದ್ನ ಬಿಟ್ನು. ನಾನು ಅದನ್ನು ಮುಂದುವರಿಸ್ತಾ ಇರಲಿಲ್ಲ. ಲೇಖನ ಪ್ರಕಟ ಆಗಿದೆ, ನನ್ನ ಕೆಲಸ ಮುಗೀತು ಅಂತ ಹೇಳಿ. ಆದರೆ ನಿಜವಾಗಿಯೂ ಅದು ಇವತ್ತು ಪ್ರಕಟ ಆಗಿ ಅದು ಜನಮಾನಸದಲ್ಲಿ ಪುಸ್ತಕವಾಗಿ ನಿಂತಿದೆ ಅಂತಂದರೆ ಅದಕ್ಕೆ ಐಸಿರಿ ಫೌಂಡೇಶನ್ ಮತ್ತು IIP ಅದೆರಡರದ್ದು ಕೂಡ ಸಾಂಗತ್ಯ ಸಹಯೋಗ ಆಗಿದೆ. ನೀವಿಬ್ರು ಹೌದು, ನೀವೆಲ್ಲ ಮನಸ್ಸು ಮಾಡಲಿಲ್ಲ ಅಂದಿದ್ರೆ ಆ ಪುಸ್ತಕ ಕೂಡ ಅಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಪ್ರಕಟಣೆ ಆಗ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಹಾಗಾಗಿ ಇದೆಲ್ಲ ಒಂದು ಸಾಂಗತ್ಯಗಳಿಂದ ಎಷ್ಟೋ ಕೆಲಸಗಳು ನಮಗೆ ಮುಂದುವರಿಯುತ್ತೆ. ಹಾಗೆ ನಾನು ಕಾಲೇಜ್ನಲ್ಲೂ ಅಷ್ಟೇ, ಇವಾಗ DACG ಗೌರ್ಮೆಂಟ್ ಪಾಲಿಟೆಕ್ನಿಕ್ನಲ್ಲಿ ಕೆಲಸ ಮಾಡಿದ್ದೀನಿ. ಇವಾಗ ಪ್ರಸ್ತುತ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬೇಲೂರಿನಲ್ಲಿ ಕೆಲಸ ಮಾಡ್ತಿದ್ದೀನಿ. ಇಲ್ಲಿ ಕೂಡ ಅಷ್ಟೇನೆ, ಏನೇ ಒಂದು ಕೆಲಸ ಮಾಡುವಾಗ ಪ್ರಾಂಶುಪಾಲರಿಂದ ಹಿಡಿದು ಸಹೋದ್ಯೋಗಿಗಳಿಂದ ಹಿಡಿದು ಮಹಿಳಾ ಸಹೋದ್ಯೋಗಿಗಳಿರ್ಬೋದು, ಪುರುಷ ಸಹೋದ್ಯೋಗಿಗಳಿರ್ಬೋದು, ಹಾಗೆ ನನ್ನ ಜೊತೆಗೆ ಇರುವಂಥ ಗ್ರೂಪ್ ಡಿ ವರ್ಕರ್ಸ್ಗಳಿರ್ಬೋದು, ಅವರೆಲ್ಲರೂ ಕೂಡ ಸಹಕಾರ ಇದ್ದಾಗ ಮಾತ್ರ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಎಲ್ರದ್ದು ನೆಗೆಟಿವ್ಸ್ ಇರುತ್ತೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದಕ್ಕೊಂದು ಮಾತು ಇದೆ, ಒಳ್ಳೆಯವರನ್ನೆಲ್ಲ ಸ್ವೀಕರಿಸಿ ಕೆಟ್ಟವರನ್ನೆಲ್ಲ ಬಿಟ್ಬಿಡಿ ಅಂತ ಹೇಳಿ ಏನಾದರೂ ಪ್ರಪಂಚ ಹೇಳ್ತು ಅಂತಂದ್ರೆ ಇಡೀ ಜಗತ್ನಲ್ಲಿ ಎಲ್ಲಾರನ್ನೂ ಬಿಡ್ಬೇಕಂತೆ. ನೋ ಬಡಿ ಇಸ್ ಪರ್ಫೆಕ್ಟ್. ಹಾಗಾಗಿ ಏನ್ ಮಾಡಬೇಕು, ನಿಮ್ಮ ಜೊತೆ ಇರುವಂಥ ಬಳಗಗಳಲ್ಲಿ ಇರುವಂಥ ಸ್ವಭಾವಗಳಲ್ಲಿ ಒಳ್ಳೆಯ ಸ್ವಭಾವಗಳನ್ನು ಸ್ವೀಕರಿಸಿ ಕೆಟ್ಟ ಸ್ವಭಾವಗಳನ್ನು ಬಿಟ್ಟು ಬಿಡಿ. ಅಲ್ಲಿಗೆ ನಮಗೆ ಆ ವ್ಯಕ್ತಿಗಳು ಇರ್ತಾರೆ, ಅವರ ಒಳ್ಳೆಯ ಸ್ವಭಾವ ಮಾತ್ರ ನಮ್ಮ ಜೊತೆಗಿರುತ್ತೆ. ಸಾಕಷ್ಟು ನೆಗೆಟಿವ್ಸ್ಗಳಾಗಿರುತ್ತೆ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಳ್ಳೆಯ ಸ್ವಭಾವಗಳನ್ನು ಮಾತ್ರ ತಗೊಳ್ತಾ ಹೋಯ್ತು ಅಂತಂದ್ರೆ ನಾವು ಕೂಡ ಯಶಸ್ಸಾಗ್ಲಿಕ್ಕೆ ಸಾಧ್ಯ. ನಾನು ಎಲ್ಲ ಕಾರ್ಯಕ್ರಮಗಳಲ್ಲೂ ಇದುವರೆಗೂ ನಾನು ಕೆಲಸ ಮಾಡಿರುವಂಥ ಕಾಲೇಜ್ಗಳಲ್ಲಿ ಪ್ರಾಂಶುಪಾಲರಾಗಲಿ ಸಹೋದ್ಯೋಗಿಗಳಾಗಲಿ ಯಾರೂ ಕೂಡ ತೊಂದರೆ ಕೊಟ್ಟವರೇ ಅಲ್ಲ. ಇನ್ನೂ ನನ್ನ ಎಲ್ಲ ಸಾಹಿತ್ಯಿಕ ಕ್ಷೇತ್ರಗಳಿಗೆ ಪೂರಕವಾಗಿ ನಡ್ಕೊಂಡಿದ್ದಾರೆಯೇ ಹೊರತು ವ್ಯಂಗ್ಯ ಹೀಯಾಳಿಸೋದು ಅಲ್ಪ ಸ್ವಲ್ಪ ಇರುತ್ತೆ. 100ಕ್ಕೆ 2% ಇರ್ಬೋದು. ಆದರೆ ಪುರಂದ್ರದಾಸರೇ ಹೇಳಿಲ್ವಾ, ಹಂಗಿಸುವರಿರಬೇಕಯ್ಯ ಹಂದಿಗಳ ತರಹ ಅಂತ ಹೇಳಿ.
ಅವರು ಇರಬೇಕು. ಕೆಲವು ಸಲ ಛಲ ಮೂಡ್ಸವ್ರೆ ಅವರು, ನಮ್ಮ ಸ್ಟ್ರೆಂತ್ ಏನು ಅಂತೇಳಿ ತೋರ್ಸವ್ರೆ ಅವರು, ನಮ್ಮ ತಪ್ಪುಗಳು ಏನು ಅಂಥೇಳಿ ತಿದ್ದವ್ರೆ ಅವರು. ಇಲ್ಲಾಂದ್ರೆ ನಮ್ಮ ತಪ್ಪುಗಳು ನಮಗೆ ಗೊತ್ತೇ ಆಗಲ್ಲ. ನೀನು ಚಂದ ಇದೆಯಾ, ನೀನು ಚಂದ ಇದೆಯಾ, ನೀನು ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಬರೀ ಬೆಂತಟ್ತಾ ಹೋದ್ರೆ ನಮ್ಮ ತಪ್ಪುಗಳನ್ನ ನಾವು ತಿದ್ಕೊಳ್ಳೋದು ಯಾವಾಗ? ನಮ್ಮ ತಪ್ಪನ್ನು ತಿದ್ದವ್ರೆ ಅವರು, ಅವ್ರುಗಳ ತಪ್ಪು ಹೇಳಿದಾಗ ನಾವು ತಿದ್ಕೊಳ್ತೀವಿ. ಕ್ರಿಟಿಕ್ಸ್. ಎಸ್, ವಿ ಮಸ್ಟ್ ಟೇಕ್ ಇಟ್ ಇನ್ ಎ ಪಾಸಿಟಿವ್ ವೇ. ಹಾಗಾಗಿ ಆ ರೀತಿ ನಡೀತಾ ಹೋಗುತ್ತೆ. ಇವುಗಳನ್ನೆಲ್ಲ ಜೊತೆಗೆ ಯೋಗ, ಇಟ್ಸ್ ಅನ್ ಸ್ಪಿರಿಚುವಲ್ ಲೈಫ್. ವೆನ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಮೀಟ್ಸ್ ಟುಗೆದರ್, ದಟ್ ಬಿಕಮ್ಸ್ ಎ ಯೋಗ. ಹಾಗಾಗಿ ಆತ್ಮ, ಮನಸ್ಸು, ದೇಹ ಎಲ್ಲವನ್ನ ಸೇರಿಸುವಂಥ ಒಂದು ಪ್ರಕ್ರಿಯೆಯೇ ಯೋಗ ಅಂತೇಳಿ ಹೇಳ್ತಾರೆ. ಹಾಗಾಗಿ 2 ವರ್ಷದಿಂದ ನಾನು ಇವಾಗ ಯೋಗ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ. ಆ ಮುಂಚೆ ನಾನೇನು ಯೋಗ ಮಾಡ್ತಿರ್ಲಿಲ್ಲ, ಅದಕ್ಕೆ ಮುಂಚೆ ಸ್ವಲ್ಪ ದಿವಸ ಮಾಡಿದ್ದೆ. ಯಾವಾಗ ನನಗೆ ಯೋಗ ಮಾಡೋದು ಅಭ್ಯಾಸ ಆಯಿತೋ ಅದಾದ ಮೇಲೆ ನನ್ನ ಮೆಂಟಲ್ ಪವರ್ ಇನ್ನೂ ಸ್ಟ್ರಾಂಗ್ ಆಗಿದೆ, ನನ್ನ ಫೋಕಸ್ ಇನ್ನೂ ಹೆಚ್ಚಾಗಿದೆ, ಕಾನ್ಸಂಟ್ರೇಷನ್ ಇನ್ನೂ ಬೆಳೆದಿದೆ. ಹಾಗಿದ್ಮೇಲೆ ಯೋಗ ಬಿಡ್ಲಿಕ್ಕೆ ಸಾಧ್ಯನಾ? ನೆವರ್. ನಾನೇ ಬೇಡ ಅಂದ್ರು 5 ಗಂಟೆಗೆ ಅಲಾರಾಮ್ ಇಡ್ಲಿಲ್ಲ ಅಂದ್ರೂ ನನಗೆ ಎಚ್ಚರ ಆಗುತ್ತೆ. ದ ಬಯೋಲಾಜಿಕಲ್ ಕ್ಲಾಕ್. ಹಾ, ಮಾಡಿದ್ಮೇಲೆ ಹೌ ಫ್ರೆಶ್ ಯು ಫೀಲ್, ರೈಟ್? ನೀನೊಂದು ವಾರ ಇಡೀ ಡೇಗೆ ನಿಮಗೊಂದು ಚಾರ್ಜ್ ಆದಂಗ ಎನರ್ಜಿ, ಆ ಎನರ್ಜಿ ಬಂದ ಮೇಲೆ, ಒಂದು ದಿವಸ ಆ ಎನರ್ಜಿ ಸಿಕ್ಕಿದ್ಮೇಲೆ ನೆಕ್ಸ್ಟ್ ಡೇ ಇಂದ ಆ ಎನರ್ಜಿಗೋಸ್ಕರ ಯು ವೇಟ್ ಫಾರ್ ಇಟ್. ಹಾಗಾಗಿ ಯೋಗ ಅಂದ್ರೆ ನೀವು ಈಗಲ್ಲಿ ವೇಟ್ ಮಾಡ್ತೀರಾ, ಯೋಗ ಟೈಮ್ ಬರ್ಲಿ, ನಾನು ಮತ್ತೆ ರೀಚಾರ್ಜ್ ಆಗಬೇಕು, ನಾನು ಮತ್ತೆ ರಿಫ್ರೆಶ್ ಆಗಬೇಕು. ಅದಕ್ಕೆ ಪೂರಕವಾಗಿ ಯಾರು ಹೇಳ್ಕೊಡ್ತಾರೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟು, ಯಾರಿಂದ ಕಲಿತೀರಾ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಎಲ್ಲರೂ ಯೋಗನ ತುಂಬ ಚೆನ್ನಾಗಿ ಹೇಳ್ಕೊಡಲ್ಲ. ಅದರಲ್ಲಿ ಇವಾಗ ನಾನು ಮೈಸೂರಿನಲ್ಲಿ ಒಬ್ರು ಸುಮಾ ಶ್ರೀಹರಿ ಅಂತ ಇದ್ದಾರೆ, ಅವ್ರು ನನಗೆ ಆನ್ಲೈನ್ನಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ. ಸೊ 1-on-1, ಜೊತೆಗೆ ಆಫ್ಲೈನಲ್ಲೂ ಸ್ವಲ್ಪ ಜನ ಇರ್ತಾರೆ, ಬಟ್ ಶಿ ಈಸ್ ಟೀಚಿಂಗ್ ವೆರಿ ವೆಲ್. ಹಾಗಾಗಿ ನನಗೆ ಯೋಗ ಇನ್ಸ್ಪೈರ್ ಆಯಿತು, ದಟ್ ಬಿಕಾಸ್ ಆಫ್ ಹರ್. ಆಲ್ ಕ್ರೆಡಿಟ್ಸ್ ಟು ಹರ್ ಓನ್ಲಿ. ಹಾಗೆ ಟ್ರೆಕ್ಕಿಂಗ್ ಟು ಸೇ ಐ ಆಮ್ ಆಲ್ವೇಸ್ ಎ ನೇಚರ್ ಲವರ್. ನಾನು ಪ್ರಕೃತಿ ಆರಾಧಕಿ, ಪ್ರಕೃತಿ ಪ್ರೇಮಿ ಅಂತಲೇ ಹೇಳಬೇಕು. ಏನಾದರೂ ತುಂಬ ಟೆನ್ಷನ್ ಆದರೆ ಅಥವಾ ತುಂಬ ಸ್ಟ್ರೆಸ್ ಅಂತ ಅನ್ಸಿದ್ರೆ, ನದಿ ಹರಿತಾ ಇರುತ್ತಲ್ವ, ಆ ಶಬ್ದ ಕೇಳಿದ್ರೆ ನಾನು ಕಾಮ್ ಮೈಂಡ್ ಆಗಿಬಿಡ್ತೀನಿ. ಒಂದು ಸಮುದ್ರದ ಮುಂದೆ ಕೂತು ಅಲೆಗಳ ಶಬ್ದ, ಸುಮ್ಮನೆ ನಾವಿವತ್ತು ನನ್ನ ಮಗ ಮಂಗಳೂರಿನಲ್ಲಿ ಓದ್ತಾ ಇರೋವಾಗ ಪ್ರತಿ ಸಲ ಹೋದಾಗಲೂ ನಾವು ಬೀಚ್ ಹತ್ರಕ್ಕೆ ಹೋಗ್ತಾ ಇದ್ವಿ. ಯಾಕೆ? ಆಟ ಆಡೋದಕ್ಕಲ್ಲ, ನಾನು ಅರ್ಧ ಗಂಟೆ ಸುಮ್ಮನೆ ಕೂರಬೇಕು. ಅಲ್ಲಿ ಆಗ್ತಿರುವಂಥ ಅಲೆ ಬಂದು ಹೋಗಿ ಶಬ್ದ ಇರುತ್ತಲ್ಲ, ಆ ಶಬ್ದನೇ ನನ್ನನ್ನು ಕಾಮ್ ಮಾಡುತ್ತೆ. ಒಂದಷ್ಟು ನೇಚರ್, ಪರಿಸರ ಎಲ್ಲಿದೆ, ಮರ ಗಿಡಗಳು ಎಲ್ಲಿದೆ, ಅಲ್ಲೊಂದು 4 ಹೆಜ್ಜೆ ಓಡಾಡಿದ್ರೆ ಸಾಕು, ನಾನು ಐ ಆಮ್ ವೆರಿ ನಿಯರ್ ಟು ಇಟ್ ಅನ್ನೋ ಹಂಗಂಗ. ಬಹುಶಃ ನಾಗಶ್ರೀ ಮಾಮಿ ಅನ್ನೋದು ರೂಪ ಆಗಿರೋದೇ ಹೀಗೆ, ಅಂದ್ರೆ ಡಿಸೈನ್ ಆಗಿರೋದೇ ಹೀಗೆ. ಸಂಸ್ಕೃತಿ, ಪ್ರಕೃತಿ, ಭಾಷೆ, ಸಾಹಿತ್ಯ, ಯೋಗ, ಕಲ್ಚರ್ ಎಲ್ಲಾ ತರ ಒಂದು ಮಿಕ್ಸ್ಡ್ ಟ್ಯಾಲೆಂಟ್ ಬಹುಶಃ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಅಂತಾರೆ. ಎಲ್ಲರೊಳಗೆ ವ್ಯಕ್ತಿಗಳ ಜೊತೆಗೆ ಭಾವದೊಳಗೂ ಕೂಡ ಒಂದಾಗಿರುವಂಥದ್ದು. ಹಾಗಾಗಿ ಟ್ರೆಕ್ಕಿಂಗ್ ಅಂದರೆ ನೇಚರ್ ಲವರ್ ಅಲ್ವಾ. ನಮ್ಮದು ಚಿಕ್ಕಮಂಗ್ಳೂರಿನಲ್ಲಿ ಒಂದು ಟ್ರೆಕ್ಕಿಂಗ್ ಟೀಮೇ ಇದೆ. ನಮ್ಮದೊಂದು 30-40 ಜನ ಟ್ರೆಕ್ಕಿಂಗ್ ಟೀಮ್ ಇದ್ದೀವಿ. ಒಂದು ಗ್ರೂಪ್ ಇದೆ, ಅದರಲ್ಲಿ ನಮ್ಮ ಲೀಡು ಓಂಕಾರಪ್ಪ ಸರ್ ಅಂತೇಳಿ. ಅವರು ಒಂದು ದಿವಸ ಯಾವತ್ತಾದ್ರೂ ಒಂದು ಭಾನುವಾರ ಅವ್ರು ಫಿಕ್ಸ್ ಮಾಡ್ಬಿಟ್ಟು ಒಂದು ಮೆಸೇಜ್ ಹಾಕ್ತಾರೆ, ಇಂಥ ಡೇಟ್ನಲ್ಲಿ ಇಂಥ ಕಡೆ ಟ್ರೆಕ್ಕಿಂಗ್ ಹೋಗ್ತಿದ್ದೀವಿ, ಆಸಕ್ತರು ಬನ್ನಿ ಅಂತ ಹೇಳಿ. ನಾವು ಯಾರ್ಯಾರಿಗಾಗತ್ತೆ ಅವ್ರವತ್ತು ನಾವು ಸೇರ್ಕೊಳ್ತೀವಿ. ಆಗಲೇ ಗರುಡನ್ಗಿರಿ ಅರಸೀಕೆರೆ ಹತ್ರ, ಆಮೇಲೆ ಕುದುರೆಮುಖ, ಕುರಿಂಜಾಲ್ ಪರ್ವತ ಶ್ರೇಣಿ ವಾಸ್ ದ ವೆರಿ ಆಸಮ್. ಈಗ ನೆಕ್ಸ್ಟ್ ಕುದುರೆಮುಖ ಪರ್ವತ ಶ್ರೇಣಿ ಟ್ರೆಕ್ಕಿಂಗ್ ಒಂದು ಏಮ್ ಇದೆ. ಆ್ಯಂಡ್ ಮೈ ಅಲ್ಟಿಮೇಟ್ ಏಮ್ ಇಸ್ ವೈಷ್ಣೋದೇವಿ, ಆ್ಯಂಡ್ ಅದಕ್ಕೂ ಅಲ್ಟಿಮೇಟ್ ಇಸ್ ಮಾನಸ ಸರೋವರ. ನನ್ನ ಲೈಫ್ ಟೈಮ್ನಲ್ಲಿ ನಾನು ಇಲ್ಲೆಲ್ಲ ಟ್ರೆಕ್ಕಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರೋದೆ ನಾನು ಮಾನಸ ಸರೋವರಕ್ಕೆ ಟ್ರೆಕ್ಕಿಂಗ್ ಹೋಗಬೇಕು ಅಂತ. So it is small steps here. So you have already made that sankalp. Yeah, these are the small steps to go to a big step like Manasa Sarovara. ಹಾಗಾಗಿ ಟ್ರೆಕ್ಕಿಂಗ್ ಇಸ್ ಮೈ ಪ್ಯಾಷನ್. ನೋಡ್ತಾ ಇದ್ರೆ ಯೂತ್ಸ್ ಆಗಿ ನಾವ್ ಯಾರು ನೋಡುಗರಿದ್ದೀವಿ ನಾವೆಲ್ಲರಿಗೂ, ನಮಗೆ ನಾವು ಇಟ್ಕೊಂಡಿರೋ ಕನಸುಗಳು, ನಾವು ಇಟ್ಕೊಂಡಿರೋ ಗುರಿಗಳೇ ಸಣ್ಣದು ಅನ್ಸುತ್ತೆ ಬಹುಶಃ. ಯಾಕೆಂದ್ರೆ ಅಂದ್ರೆ ಹಿಂಗೂ ಥಿಂಕ್ ಮಾಡ್ಬೋದಲ್ಲ, ಇನ್ನೂ ಇಷ್ಟು ಅಂದ್ರೆ ನೀವು ಒಂದು ಟ್ರೆಕ್ಕಿಂಗ್ ನಾವು ಊರಲ್ಲಿ ಮೋಜು ಮಸ್ತಿಗೆ ಹೋಗ್ತೀವಿ ಅನ್ನೋದಕ್ಕೂ ಇದೆಲ್ಲದು ಪೂರಕವಾಗಿ ನಾನು ನಾಳೆ ಮಾನಸ ಸರೋವರಕ್ಕೂ ಟ್ರೆಕ್ಕಿಂಗ್ ಮಾಡ್ಬೇಕು ಅನ್ನೋ ಒಂದು ಸಂಕಲ್ಪ ಇದೆ ಅನ್ನೋದಕ್ಕೂ ಇಟ್ ಶೋಸ್ ದಟ್ ಡೈನಾಮಿಕ್ಸ್ ಆಫ್ ಹೌ ಯು ಕ್ಯಾನ್ ಥಿಂಕ್ ಅಂತ. ದಟ್ ಈಸ್ ಅ ಗ್ರೇಟ್ ಎಕ್ಸಾಂಪಲ್ ನಿಮ್ಮಿಂದ ನಾನು ಪರ್ಸ್ನಲಿ. ಥ್ಯಾಂಕ್ ಯು ಕನಯ್ಯ. ಬಟ್ ಹಾನೆಸ್ಟ್ಲಿ ಟು ಸೇ, ನಾನು ನಿನ್ನ ಪರಿಚಯ ಆದಾಗಿಂದಲೂ ಕೂಡ ನಾನು ನೋಡ್ತಾ ಇದ್ದೀನಿ ಯುವರ್ ಏಮ್, ಯುವರ್ ಕಾನ್ಸಂಟ್ರೇಷನ್, ನಿನ್ನ ಏಕಾಗ್ರತೆ, ಏನೋ ಒಂದು ಮಾಡಬೇಕು ಅನ್ನೋ ಒಂದು ತುಡಿತ, ಆ ಹಂಬಲತೆ ಇದೆಯಲ್ಲ,
ಅದೇ ನಿನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದು. ಐ ರಿಯಲಿ ವಿಶ್ ಯು ಹೋಲ್ ಹಾರ್ಟೆಡ್ಲಿ ಟು ಅಚೀವ್ ಮೋರ್ ಸಕ್ಸಸ್ ಇನ್ ಯೋರ್ ಲೈಫ್. ಥ್ಯಾಂಕ್ಸ್ ಮಾಮಿ. ಬಹುಶಃ ನಿಮ್ಮ ಜೊತೆ ಇದ್ದು ಅದು ಇನ್ನಷ್ಟು ಬಲ ಆಗಿದೆ, ಆ ಶಕ್ತಿ ಏನಾದ್ರು ಮಾಡಬೇಕು ಅಂತ. ನಿಮ್ಮೆಲ್ಲರ ಜೊತೆ ಇದ್ದು ನಾನು ಇನ್ನೂ ಕಲಿತಾ ಇದ್ದೀನಿ, ಕಲಿಯುತ್ತಿರುವ ಅಂತ ನಂಬಿದ್ದೀನಿ. ಖಂಡಿತ ಕನ್ನಯ್ಯ. ಯಾಕಿಷ್ಟು ನಾನು ಅಥೆಂಟಿಕ್ ಆಗಿ ಹೇಳಲಿಕ್ಕೆ ಸಾಧ್ಯ ಅಂದರೆ, ನಾವೀಗಾಗಲೇ ಹಲವಾರು ಜುಗಲ್ಬಂದಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಜುಗಲ್ಬಂದಿ ಇನ್ ದ ಸೆನ್ಸ್ ರೀಲ್ಸ್ಗಳಲ್ಲಿ ಯುಗಾದಿಯ ಸಂದರ್ಭ ಇರ್ಬೋದು, ಸಂಕ್ರಾಂತಿಯ ಸಂದರ್ಭಗಳಿರ್ಬೋದು, ಶಿವರಾತ್ರಿಯ ಸಂದರ್ಭಗಳಲ್ಲಿ ಮಾಹಿತಿಗಳನ್ನು ಜನರಿಗೆ, ಕನ್ನಡ ರಾಜ್ಯೋತ್ಸವ ಎಲ್ಲ ಜನರಿಗೆ ಪ್ರೀತಿಯಾಗಿದೆ. ಆ ಸಂದರ್ಭದಲ್ಲಿ ಮಾಡಿರುವಂಥ ಕೆಲಸಗಳಿರ್ಬೋದು, ಕಾರ್ಯಗಳಿರ್ಬೋದು, ಅದರಲ್ಲೇ ಗೊತ್ತಾಗುತ್ತೆ ನಿನ್ನ ಪರಿಶ್ರಮ ಏನು ಅಂತ ಹೇಳಿ. ಸೊ ಐ ವಿಶ್ ದ ಗ್ರೇಟ್ ಸಕ್ಸಸ್ ಫಾರ್ ಯು. ಥ್ಯಾಂಕ್ಸ್ ಅ ಲಾಟ್ ಮಾಮಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ. ಒಬ್ಬ ಮಹಿಳೆ ತನ್ನ ಜೀವನದಲ್ಲಿ ಹೇಗೆಲ್ಲ ಸಾಧನೆ ಮಾಡಬಹುದು ಅಂತಕ್ಕಂಥದ್ದನ್ನು ನಮ್ಮ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ಮಾಡಿ ತೋರಿಸಿದ್ದಾರೆ. ನಾನು ಅದನ್ನು ಕಣ್ಣಾರೆ ಕಂಡಿದ್ದೇನೆ. ಆಕೆ ಅದು ರಾಮಾಯಣ ದರ್ಶನಂ ಇರ್ಬೋದು, ಕುವೆಂಪುರವರ ಅಥವಾ ಶಿವಪ್ಪನವರ ಮುದ್ದುರಾಮ ಇರಬಹುದು, ಅಥವಾ ಚಿಂತನೆ ಮಂಥನಗಳನ್ನು ಮಾಡ್ತಕ್ಕಂತಹ ಅನೇಕ ಸಾಹಿತ್ಯ ಸಂಸ್ಕೃತಿಯ ವಿಷಯಗಳಿರ್ಬೋದು. ನಿರರ್ಗಳವಾಗಿ ತಾನು ಒಬ್ಬ ಉತ್ತಮ ವಾಗ್ಮಿ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ನಾನೇ ನೋಡಿದ್ದೇನೆ. ಆಕೆ ವಿದ್ಯಾರ್ಥಿನಿಯಾಗಿ, ನನ್ನ ವಿದ್ಯಾರ್ಥಿನಿಯಾಗಿ ಸಾಧನೆ ಮಾಡಿರ್ತಕ್ಕಂಥದ್ದು, ಅದು ಫಸ್ಟ್ ರ್ಯಾಂಕ್ ನಮ್ಮ MTechನಲ್ಲಿರ್ಬೋದು, ತದನಂತರ ಓಪನ್ ಯೂನಿವರ್ಸಿಟಿನಲ್ಲಿ MAನಲ್ಲಿರ್ಬೋದು ಫಸ್ಟ್ ರ್ಯಾಂಕ್ ತಗೊಂಡಿದ್ದಾರೆ. ಅದು ಸಹ ಆಕೆಯಲ್ಲಿ ವಿಶೇಷವಾದಂಥ ಪ್ರತಿಭೆ ಇದೆ ಅಂತಕ್ಕಂಥದ್ದು ನನಗೆ ಬಹಳ ಹೆಮ್ಮೆ. ನಾಗಶ್ರೀಯವರಿಗೆ ಇನ್ನೂ ಮುಂದೆ ಹೆಚ್ಚು ಈ ಥರದ ಅವಕಾಶಗಳು ಸಿಕ್ಕಿ ಆಕೆ ತನ್ನ ಜೀವನದ ಸಾಧನೆಗಳನ್ನು ಇನ್ನೂ ಹೆಚ್ಚು ಮಾಡಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಡೀ ಸಂಸಾರವನ್ನು ಸರಿದೂಗಿಸಿಕೊಂಡು ಈ ಎಲ್ಲ ಕೆಲಸಗಳನ್ನು ಮಾಡ್ತಿರ್ತಕ್ಕಂಥದ್ದು ಅದು ಇನ್ನೊಂದು ವಿಶೇಷ ನಾಗಶ್ರೀಯವರದು. ಎಲ್ಲ ರೀತಿಯ ನನ್ನ ಅಭಿನಂದನೆಗಳು ಆಕೆಗೆ. ಈಗ ನಮ್ಮೆಲ್ಲರಿಗೂ ಒಂದೇ ಒಂದು ಲಾಸ್ಟ್ ಕ್ವೆಶ್ಚನ್ ಅಂದರೆ, ನಾಗಶ್ರೀ ತ್ಯಾಗರಾಜ್ ಅವರ ಒಂದು ದಿನ ಹೇಗಿರುತ್ತೆ ಬೆಳಗ್ಗೆಯಿಂದ ರಾತ್ರಿ ತನಕ? ಆ ಒಂದು ರೂಟೀನ್ ಬಗ್ಗೆ ಹೇಳ್ತೀರಾ ಎಲ್ಲ ಮಹಿಳೆಯರಿಗೆ? ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ. ಒಂದೊಂದು ದಿನ ಒಂದೊಂದು ಥರ ಇರುತ್ತೆ, ಬಟ್ ಯೆಟ್ ಐ ಟ್ರೈ ಟು ಮೈ ಬೆಸ್ಟ್. ಯಾಕಂದರೆ ಶನಿವಾರ ಒಂದು ಬೇರೆ, ಭಾನುವಾರ ಬೇರೆ ರೀತಿ ಇರುತ್ತೆ, ಇನ್ನು 5 ರೀತಿ ಒಂದು ರೀತಿ ಇರುತ್ತೆ. ಸಾಮಾನ್ಯ ಸೋಮವಾರದಿಂದ ಶುಕ್ರವಾರ ಅಂತಂದಾಗ ಆ್ಯಸ್ ಯೂಶ್ವಲ್ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ಬಿಡ್ತೀನಿ. 5:15 ನನಗೆ ಯೋಗ ಕ್ಲಾಸ್ ಶುರುವಾಗುತ್ತೆ. 5:15 7 ಗಂಟೆವರೆಗೂ ಯೋಗ ಕ್ಲಾಸು. ಸೊ 5:15 ಮುಂಚೆ ಸ್ವಲ್ಪ ಪ್ರಿಪ್ರೇಷನ್ಸ್ಗಳನ್ನ ಮಾಡ್ಕೊಂಡಿರ್ತೀನಿ. ಮನೆ ತಿಂಡಿ ಮಾಡೋದು, ಏನು ಪ್ರಿಪ್ರೇಷನ್ಸ್ಗಳಿರುತ್ತೆ, ಆಮೇಲೆ ವಾರ್ಮಪ್ಪು, ಯೋಗ. 7 ಗಂಟೆವರೆಗೂ ಐ ಆಮ್ ಕಂಪ್ಲೀಟ್ಲಿ ಜಾಮ್ ಪ್ಯಾಕ್ಡ್ ವಿತ್ ಯೋಗ. ನನ್ನ ಪೂರ್ತಿ ನಾನಾಯಿತು, ನನ್ನ ಯೋಗ ಆಯಿತು ಅಷ್ಟೇ ನನ್ನ ತಲೆನಲ್ಲಿರುತ್ತೆ. 7 ಗಂಟೆ ಆದ ನಂತರ ದಡ ಅಂತೇಳಿ ಸೀದಾ ಅಡುಗೆ ಮನೆಗೆ ಬಂದ ತಕ್ಷಣ ಸ್ವಲ್ಪ ಕಾರ್ಟಿಸಾಲ್ ಹಾರ್ಮೋನ್ಗಳು ಹೊರಗೆ ಬರ್ತವೆ. ಯಾಕಂದರೆ ಇಲ್ಲಿ ತಿಂಡಿ ಮಾಡೋ, ಇದು ಅಡುಗೆ ಮಾಡೋ, ಇದನ್ನ ಈ ಕಡೆಗಿಡೋ, ಅದನ್ನು ಹೆಚ್ಚು, ಇದನ್ನು ಮಾಡೋ. ಸೊ 8-8:30ವರೆಗೂ ನಂದು ಕಿಚನ್ ಟೈಮ್. ಸೊ ತಿಂಡಿ, ಅಡುಗೆ ಆದಷ್ಟು ಎಲ್ಲ ಬೆಳಗಿನ ಹೊತ್ತೆ ಮುಗಿಸ್ಕೊಳ್ತೀನಿ. ಸೊ 8:30 ನಾನು ಹೊರಟುಬಿಡ್ಬೇಕು ಕಾಲೇಜಿಗೆ. ಸೊ 8:30 ಕಾಲೇಜಿಗೆ ಹೋದರೆ ದೇರ್ ಐ ಆಮ್ ಆಲ್ವೇಸ್ ವಿತ್ ದ ಸ್ಟೂಡೆಂಟ್ಸ್. ಇನ್ನೊಂದು ನಮಗೆ ಆ್ಯಸ್ ಅ ಟೀಚರ್ಸ್ ನಮಗೆ ಅಡ್ವಾಂಟೇಜ್ ಏನು ಅಂದರೆ, ನಮಗೇನೇ ಫ್ರಸ್ಟ್ರೇಷನ್ ಆಗಿರಲಿ, ನಮಗೇನೇ ಅವತ್ತಿನ ದಿವಸ ಸ್ಟ್ರೆಸ್ ಆಗಿರಲಿ, ನಮಗೇನೇ ಒಂದು ಟೆನ್ಷನ್ಸ್ಗಳಾಗಿರಲಿ, ನೀವು ಒನ್ಸ್ ಚಾಕ್ ಪೀಸ್ ಇಟ್ಕೊಂಡು ಅಥವಾ ಬೋರ್ಡ್ ಒಂದು ಬುಕ್ ಇಟ್ಕೊಂಡು ನೀವು ಕ್ಲಾಸ್ ರೂಮ್ ಒಳಗಡೆ ಹೋಗ್ಬಿಟ್ರೆ ನಮಗೆ ಇಡೀ ಪ್ರಪಂಚನೇ ಮರ್ತು ಹೋಗುತ್ತೆ. ನಿಜವಾಗ್ಲೂ ನನಗೆ ಎಷ್ಟೋ ಸಲ ತುಂಬ ಟೆನ್ಷನ್. ಯಾ ಟೀಚ್ ಮಾಡ್ತಾ ಇದ್ರೆ ಮಕ್ಕಳು ಅದನ್ನು ಕೇಳಿ ಅರ್ಥ ಮಾಡ್ಕೊಳ್ತಾರಲ್ಲ, ಆ ಅರ್ಥ ಮಾಡ್ಕೊಳ್ಳೋ ಖುಷಿ ನಮ್ಮಲ್ಲೊಂದು ಹ್ಯಾಪಿ ಹಾರ್ಮೋನ್ಸ್ ಜನ್ರೇಟ್ ಆಗುತ್ತೆ. ನಾನು ಎಷ್ಟೋ ಬಾರಿ ಕಾಲೇಜ್ನಲ್ಲಿ ಏನಾದ್ರು ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ, ಏನೋ ಸ್ಟ್ರೆಸ್ ಆಗ್ತಾ ಇದೆ ಅಂತಂದರೆ ಕ್ಲಾಸ್ ಫ್ರೀ ಇತ್ತಾ, ಚಾಕ್ ಪೀಸ್ ತಗೊಂಡು ಕ್ಲಾಸ್ಗೆ ಹೋಗ್ತೀನಿ ಟು ರಿಲೀವ್ ದಟ್ ಟೆನ್ಷನ್, ಟು ರಿಲೀವ್ ದಟ್ ಸ್ಟ್ರೆಸ್. ವರ್ಕ್ ಇಸ್ ವರ್ಷಿಪ್ ಅನ್ನೋದು ನಿಜ ಜೀವನದಲ್ಲಿ. ಅಂದ್ರೆ ಕೆಲವರು ಟೆನ್ಷನ್ ಆದಾಗ ಮಕ್ಳಿಗೆ ರೇಗ್ತಾರೆ. ನಂಗೆ ಹಂಗ ಅನ್ಸಲ್ಲ. ನಂಗೆ ಮಕ್ಳಿಗೆ ಹೋಗಿ ಪಾಠ ಮಾಡ್ಬಿಟ್ರೆ ನನ್ ಎಲ್ಲಾ ಟೆನ್ಷನ್ ಹೊಟ್ಟೋಗುತ್ತೆ. ನಾನು ರಿಯಲಿ ವೇಟ್ ಫಾರ್ ಇಟ್. ಟೆನ್ಷನ್ ಆದಾಗ ನಂಗೆ ಮಕ್ಳು ಯಾರು ಸಿಗ್ತಾರೋ ಅವ್ರ ಜೊತೆಗೆ ಮಾತಾಡಕ್ಕೆ ಅಂತ ಕಾಯ್ತಾ ಇರ್ತೀನಿ. ದಾರಿಲಿ ಹೋಗ್ತಾ ಇದ್ರೆ ಕರಿತೀನಿ, ಬಾಯಿಲಿ ನಿನ್ ಮೊನ್ನೆ ಪಾಠ ಮಾಡಿದಲ್ಲ ಅದು ಅರ್ಥ ಆಯ್ತಾ, ನಿಂಗೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ, ನಿನ್ ಮುಖ ನೋಡ್ತಿದ್ದೆ ನಾನು, ಬಾಯಿಲಿ ಇನ್ನೊಂದ್ಸಲ ಹೇಳ್ಕೊಡ್ತೀನಿ, ಇನ್ನೊಂದ್ಸಲ ಹೇಳ್ಕೊಡ್ತೀನಿ ಬಾಯಿಲಿ ಅಂತೇಳಿ ಕೋರ್ಸ್ ನಿಲ್ಲಿಸ್ಕೊಳ್ತೀನಿ. ಹಾಗೆ ಐ ವೇಟ್ ಫಾರ್ ಇಟ್. ಅಲ್ಲಿಂದ ಬಂದು ಆಲ್ಮೋಸ್ಟ್ 5 ಗಂಟೆವರೆಗೂ ಬಯೋಮೆಟ್ರಿಕ್ ಆಗುತ್ತೆ. ಮಧ್ಯಾಹ್ನ ನನ್ನ ಲಂಚ್ ಬ್ರೇಕ್ನಲ್ಲಿ ಒಂದು ಸ್ವಲ್ಪ ಟೈಮ್ ಇರುತ್ತೆ. ನಾನೊಂದು ಅಲ್ಲೊಂದಷ್ಟು ಪುಸ್ತಕಗಳು ಇಟ್ಕೊಂಡಿರ್ತೀನಿ. ಮಧ್ಯದಲ್ಲಿ ಅಲ್ಲೊಂದು ಓದುವಿಕೆ ಅಲ್ಲಿ ನಿರಂತರವಾಗಿ ನಡೀತಾನೆ ಇರುತ್ತೆ. ಆಮೇಲೆ 5 ಗಂಟೆಗಲ್ಲಿ ಪಂಚ್ ಮಾಡಿ ಬೇಲೂರಿನಿಂದ ಇಲ್ಲಿಗೆ ಬರೋವಂತಿಗೆ 6 ಗಂಟೆ ಆಗೋಗ್ಬಿಡುತ್ತೆ. 6 ಗಂಟೆ ಆದಮೇಲೆ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಆಗೋ ಅಷ್ಟೊತ್ತಿಗೆ ಒಂದು 6:30-7 ಗಂಟೆ. ಆ ಮಧ್ಯದಲ್ಲಿ ಮಕ್ಕಳಿಗೆ ಓದಕ್ಕೆ ಕೂರಿಸ್ಕೊಳ್ಳೋದು. ನಾನು ಜಾಸ್ತಿ ಹೇಳ್ಕೊಡಲ್ಲ, ಜೊತೆ ಕೂರ್ತೀನಿ ಅಷ್ಟೇ. ನಂದು ಮೆಂಟಾಲಿಟಿ ಏನಂದರೆ ನಾನು ಜೊತೆ ಕೂರಬೇಕು.
ಅವರಿಗೆ ಓದಕ್ ಬಿಡಬೇಕು. ನಾ ಹೇಳ್ಕೊಟ್ಟಷ್ಟು ಅದು ಸ್ಪೂನ್ ಫೀಡಿಂಗ್ ಆಗುತ್ತೆ. ಮಕ್ಕಳೇ ಓದಬೇಕು. ಅವ್ರ ಡೌಟ್ ಏನಾದ್ರು ಬಂತು ಅಂದ್ರೆ ನಮ್ಮ ಹತ್ರಕ್ಕೆ ಬಂದು ಹೇಳಿಸ್ಕೊಳ್ಬೇಕು. ಮೋರ್ ದನ್ ದಟ್ ನಮ್ಮ ಮನೆಯವರೇ ತುಂಬಾ ಹೇಳ್ಕೊಡ್ತಾರೆ. ಮನೆಯವರು ಕೂಡ ಜೊತೆ ಕೂರೋದ್ರಿಂದ ನಾ ಹೇಳ್ಕೊಡೋದ್ಕಿಂತ ಅವರೇ ಜಾಸ್ತಿ ಹೇಳ್ಕೊಟ್ಬಿಡ್ತಾರೆ. ನಮ್ಮ ಮನೆಯಲ್ಲಿ ಹೆಂಗೆ ಅಂದ್ರೆ ತಾಯ್ತನ ಅನ್ನೋದು ನನಗಿಂತ ನಮ್ಮ ಮನೆಯವ್ರಿಗೆ ಜಾಸ್ತಿ ಮಕ್ಕಳ ಮೇಲೆ. ಅಡುಗೆ ವಿಚಾರದಲ್ಲಿ ನೋ ಕಾಂಪ್ರಮೈಸು, ಅದೆಲ್ಲ ನಂದೇ ಡಿಪಾರ್ಟ್ಮೆಂಟು. ಬಟ್ ಮಕ್ಕಳ ವಿಚಾರದಲ್ಲಿ ತಾಯ್ತನ ಕೊಡೋ ಅಂಥವ್ರು ನಮ್ಮ ಮನೆಯವರೇ ತುಂಬ ಹೆಚ್ಚು. ಹಾಗಾಗಿ ಮಕ್ಕಳಿಗೆ ಹೇಳ್ಕೊಡೋದು ಅದನ್ನೆಲ್ಲ ಜಾಸ್ತಿ ಅವರೇ ಮಾಡ್ತಾರೆ. ನನ್ನ ಮಗನಿಗೆ ಓದಿಸಿದ್ದು ಕೂಡ ತುಂಬ ಅವರೇನೆ ಓದಿಸಿರೋ ಅಂಥದ್ದು. ಆಗ ನಾನು ಜೊತೆ ಕೂರ್ತೀನಿ 9 ಗಂಟೆವರೆಗೂ ಓದು. ಈ ಮಧ್ಯದಲ್ಲಿ ಸೋಮವಾರ ಮಂಗಳವಾರ ಮಾತ್ರ ನನಗೆ 8 to 9 ವೇದ ಕ್ಲಾಸ್ ಕಲಿತಾ ಇದ್ದೀನಿ. ಆನ್ಲೈನ್ನಲ್ಲಿ ವೇದ ಕಲಿತಾ ಇದ್ದೀನಿ. ಅದು ನಮ್ಮ ಚಳ್ಳಕೆರೆ ಬ್ರದರ್ಸ್ ಅವರ ಪರಂಪರೆಯಲ್ಲಿ ಕಲಿತಾ ಇರೋ ಅಂಥದ್ದು. ಹಾಗಾಗಿ ಅದೊಂದು ತುಂಬ ದೊಡ್ಡ ವಿಚಾರ, ಅವ್ರ ಪರಂಪರೆಯಲ್ಲಿ ವೇದ ಕಲಿತಾ ಇರೋ ಅಂಥದ್ದು. ಅದಾದ ನಂತರ ಬುಧವಾರ, ಗುರುವಾರ, ಶುಕ್ರವಾರ ಹೀಗೆ ನಡೆಯುತ್ತೆ. ಗುರುವಾರ ನಂದು ವೇದ ಕ್ಲಾಸು ಸಂಜೆ 6 ಗಂಟೆಯಿಂದ, ಕಾಲೇಜಿಂದ ಬರ್ತೀನಲ್ಲ, ಬರ್ತಿದ್ದಂಗೆ ಸೀದಾ ಕ್ಲಾಸು, ಮನೆಗೆ ಹೋಗಲ್ಲ. 6 ಗಂಟೆಯಿಂದ 7 ಗಂಟೆ ಭಗವದ್ಗೀತೆ ಹೇಳ್ಕೊಡ್ತೀನಿ ನಮ್ಮ ಗೌರಿ ಶಕ್ತಿ ಸಂಘಕ್ಕೆ. ಅಲ್ಲೂ ಕೂಡ ಅಷ್ಟೇ ಎಲ್ಲ ಮಹಿಳೆಯರು ಅತ್ಯುನ್ನತವಾಗಿ ಹೇಳ್ತಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಮನೇಲಿ ಸುಮ್ಮನೆ ಖಾಲಿ ಬಿದ್ದಂಥ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತೇಳಿ. ಅಲ್ಲಿ ಗುರುವಾರ ಆಗುತ್ತೆ. ಶುಕ್ರವಾರ ಮನೆಯಲ್ಲಿ ಶ್ಲೋಕ ಕ್ಲಾಸು, ಮಕ್ಕಳು ಬರ್ತಾರೆ. 6 ಗಂಟೆಯಿಂದ 7 ಗಂಟೆ ಶ್ಲೋಕ ಕ್ಲಾಸು. ಮತ್ತು ಅದಾದ ನಂತರ 8-9 ಗಂಟೆವರೆಗೂ ನಿರಂತರವಾಗಿ ಓದು ಇದ್ದೇ ಇರುತ್ತೆ. 9 ಗಂಟೆ ನಂತರ ಊಟ, ಆಮೇಲೆ 10 ಗಂಟೆ ಅಷ್ಟೊತ್ತಿಗೆ ಮಲ್ಗೋ ಅಂಥದ್ದು. 9 ಗಂಟೆಗೆ ಊಟ ಅಂದರೂ ತುಂಬ ಲೈಟ್ ಫುಡ್ಡು, ತುಂಬ ಲೇಟಾಗಿ ಹೋಗ್ಬಿಟ್ಟಿರುತ್ತೆ ಅಂಥೇಳಿ. ಕಾರ್ಯ ಇಲ್ಲ ಅಂತಂದರೆ 7 ಗಂಟೆ 7:15 ಊಟ ಮಾಡ್ತೀವಿ. 9 ಗಂಟೆ ಏನಾರು ಆಯಿತು ಅಂದರೆ ಸೂಪು, ಆ ಥರದ್ದೇ ಊಟ. ಹಾಗಾಗಿ ಶುಕ್ರವಾರ ಅದು ನಡೆಯುತ್ತೆ. ಶನಿವಾರ ಹಾಫ್ ಡೇ ಕಾಲೇಜು. ನೆಕ್ಸ್ಟ್ ಹಾಫ್ ಡೇ ಏನಿದೆ ಈ ಸಮಯದಲ್ಲಿ, ಮತ್ತೆ ಭಾನುವಾರ ರಜೆ ಏನಿದೆ ಆ ಸಮಯದಲ್ಲಿ ನಾನೊಂದು ಪ್ಲ್ಯಾನ್ ಮಾಡ್ಕೊಳ್ತೀನಿ, ಟೈಮ್ ಟೇಬಲ್ ಮಾಡ್ಕೊಳ್ತೀನಿ. ಕಾರ್ಯಕ್ರಮಗಳಿದ್ರೆ ಅವತ್ತು ನಾನು ಕಾರ್ಯಕ್ರಮಕ್ಕೆ ಹೋಗಬೇಕು. ಇಲ್ಲ ಅಂತಂದಾಗ ಈ ಶನಿವಾರ ನನಗೆ ಬರವಣಿಗೆ ಕೆಲಸ, ಈ ಶನಿವಾರ ನಾನು ಇದನ್ನ ಪ್ರಾಕ್ಟೀಸ್ ಮಾಡಬೇಕು, ಭಾನುವಾರ ನಾನು ಈ ಕೆಲಸ ಮಾಡಬೇಕು ಅನ್ನೋದು ನಾನು ಮುಂಚೆನೆ ನೋಟ್ ಡೌನ್ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ಆ ಭಾನುವಾರ ಆದ ಕೆಲಸ. ದಿನ ಒಂದೇ ಎಲ್ಲರಿಗೆ, ಹಿರಿಯರಿಗೆ ಕಿರಿಯರಿಗೆ. ನೀ ಕೇಳ್ದಿಯಲ್ಲ ಎಷ್ಟು ಕೆಲಸ ಹೆಂಗೆ ಮಾಡ್ತೀರಾ ಅಂತೇಳಿ. ದಿನ ಒಂದೇ ಎಲ್ಲರಿಗೆ, ಹಿರಿಯರಿಗೆ ಕಿರಿಯರಿಗೆ, ಕೆಂದುಟಿಯ ಉಷೆಯಿಂದ ಮುಸ್ಸಂಜೆ ತನಕ ಎಂತು ನೀ ಬಳಸುವೆಯೋ ಇದೆ ಅಂತೆ ಎಲ್ಲ, ಎಂತು ನೀ ಬಳಸುವೆಯೋ ಇದೆ ಅಂತೆ ಎಲ್ಲ. ದಿನದ ಯೋಜನೆ ನಮದು ಮುದ್ದು ರಾಮ, ದಿನದ ಯೋಜನೆ ನಮದು ಮುದ್ದು ರಾಮ. ಹಾಗಾಗಿ ನಾವು ಹೇಗೆ ಯೋಜನೆ ಮಾಡ್ತೀವೋ ದಿನದಲ್ಲಿ, ಹಾಗೆ ನಾವು ಕೆಲಸ ಮಾಡ್ಬೋದು. ಟೈಮು ಎಲ್ಲರಿಗೂ ಇದೆ, ಅದೇ 24 ಗಂಟೆ, ಅದೇ ಒಂದು ದಿನ. ಆದರೆ ಆ ದಿನನ ನಾವು ಹೇಗೆ ಸದ್ಬಳಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮತನ ಇರುತ್ತೆ. ಎಲ್ಲರಿಗೂ ಟೈಮ್ ಇದೆ, ಟೈಮ್ ಇಲ್ಲ ಅನ್ನೋದು ದೊಡ್ಡ ಸುಳ್ಳು. ಸೊ ನಾವು ಒಂದಿಷ್ಟು ಗಂಟೆಗಳ ಕಾಲದಿಂದ ನೋಡ್ತಾ ಇದ್ದೀವಿ ನಿಮ್ಮ ಸಂದರ್ಶನದಲ್ಲಿ ಆ ಪುಟ್ಟ ಬಾಲಕಿಯಾಗಿದ್ದಂತಹ ನಾಗಶ್ರೀ ಹೇಗೆ ತಂದೆಗೆ ಆ ಪಟ್ಟಣದ ಅಂಗಡಿಯಲ್ಲಿ ಎಲ್ಲ ಸಹಾಯ ಮಾಡ್ತಾ ತಂದೆ ತಾಯಿಯ ಪ್ರೀತಿ ಮಗಳಾಗಿ ಬೆಳೆದು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾಷೆ, ಸಂಸ್ಕೃತಿ, ಪ್ರಕೃತಿ ಎಲ್ಲದ್ರ ಜೊತೆಗೆ ಉಪನ್ಯಾಸಕರಾಗೂ ಕೂಡ ಕಾಲೇಜಿನಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ ಅಷ್ಟೇ ಮುದ್ದಾಗಿ ಮುದ್ದುರಾಮನ ಪದ್ಯವಾಚಕಿಯಾಗಿ ನಮ್ಮೆಲ್ಲರಿಗೂ ಒಂದು ಉತ್ತಮ ಸಂದೇಶವನ್ನು ಕೊಡ್ತಾ ಇದ್ದೀರಾ. ಇಷ್ಟೊತ್ತು ನಮ್ಮ ಸಂದರ್ಶನದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ಮೊದಲಿಗೆ ಧನ್ಯವಾದಗಳು. ಒಂದೇ ಒಂದು ಮಾತಿನೊಂದಿಗೆ ನನ್ನ ಮಾತಿಗೆ ಸಂಪನ್ನ ಮಾಡ್ಲಕ್ಕನ್ನಯ್ಯ. ಎಸ್ ಮಾಮಿ. ಜನುಮವಿತ್ತವರಾರೋ ಅನ್ನವಿತ್ತವರಾರೋ, ಜನುಮವಿತ್ತವರಾರೋ ಅನ್ನವಿತ್ತವರಾರೋ, ಅರಿವ ನಿನ ಗುಣಬಡಿಸಿ ಬೆಳೆಸಿದವರಾರೋ. ನಿನ್ನ ಸುಖ ಸಂಚಯಕ್ಕೆ ನಮ್ಮ ಸುಖ ಸಂಚಯಕ್ಕೆ ಬೆವರ ಸುರಿದವರಾರೋ. ನಾವೃಣದ ಸರಮಾಲೆ ಮುದ್ದು ರಾಮ, ನಾವೃಣದ ಸರಮಾಲೆ ಮುದ್ದು ರಾಮ. ಹಾಗಾಗಿ ನಾನಿವತ್ತಿಲ್ಲಿ ಕೂತ್ಕೊಂಡಿದ್ದೀನಿ ಅಂತಂದರೆ ಸಮಾಜದ ಋಣ ಇದೆ, ತಂದೆ ತಾಯಿಯ ಋಣ ಇದೆ, ಗುರುವಿನ ಋಣ ಇದೆ, ನಮ್ಮೆಲ್ಲ ಸಂಬಂಧಿಕರ ಋಣ ಇದೆ. ಅವರೆಲ್ಲರ ಪ್ರೋತ್ಸಾಹ, ಅವರೆಲ್ಲರ ಸಹಕಾರ, ಅವರೆಲ್ಲರ ಸಹಭಾಗಿತ್ವದಿಂದ ಮಾತ್ರ ನಾನಿಲ್ಲಿ ಕೂತಿದ್ದೀನಿಯೇ ಹೊರತು ನಾನೊಬ್ಬಳೇ ಇಲ್ಲಿ ಕೂತಿಲ್ಲ. ಹಾಗಾಗಿ ಗುರು ಕಾರುಣ್ಯ, ದೇವಕಾರುಣ್ಯ, ಭಗವಂತನ ಆಶೀರ್ವಾದ, ಎಲ್ಲರ ಸಹಕಾರ, ಈ ಒಂದು ICD ಟುಡೇಯ ಇಷ್ಟು ಶ್ರಮದ ಪರಿಶ್ರಮ ನನಗೆ ಇಲ್ಲಿ ಕೂರೋ ಹಾಗೆ ಮಾಡಿದೆ. ಇಲ್ಲಾಂದರೆ ನಾನು ಕೂಡ ಎಲ್ಲೋ ಒಂದು ಕಡೆಗೆ ನಾನು ಕೆಲಸ ಮಾಡ್ಕೊಂಡು ನನ್ನ ಮನೆಯಲ್ಲಿ ಕೂರ್ತಾ ಇದ್ದೆ. ಇಷ್ಟೆಲ್ಲ ಮಾತುಗಳನ್ನು ಹೆಕ್ಕಿ ತೆಗೆದು ಬರಲೇಬೇಕು ಅಂತೇಳಿ ಸುಮಾರು ಇದು ನೀನು 8 ತಿಂಗಳಿಂದ ಕೇಳ್ತಾ ಇರುವಂಥ ಒಂದು ಮಾತು.
8 ತಿಂಗಳಿಂದ ಆಗದೆ ಇರುವಂಥ ಸಂದರ್ಭ ಇವತ್ತು ಕೈಗೂಡಿದೆ ಅಂತಂದರೆ ಅದು ನಿಜಕ್ಕೂ ಕೂಡ ಅದು ನನ್ನ ಋಣ ಅಂತೇಳಿ ಅಂದ್ಕೊಳ್ತೀನಿ. ಅಂತೆಲ್ಲ ಸಹಕಾರದಿಂದ ನಾವು ಕೂತಿದ್ದೀವಿ ಅಂತಂದರೆ ಆ ಎಲ್ಲ ಋಣಕ್ಕೆ ನನ್ನ ಶರಣಾರ್ಥಿ. ಶರಣಾರ್ಥಿಗಳು. ನಮ್ಮ ಕಾರ್ಯಕ್ರಮದಲ್ಲಿ ಟಾಕ್ ವಿತ್ RBಯಲ್ಲಿ ಒಂದು ಹಸಿರು ಸಂದೇಶವನ್ನು ನಮ್ಮ ಸಂಸ್ಥೆಯಿಂದ ಕೊಡಬೇಕು ಅಂತ. ಯಾಕೆಂದರೆ ಮುಂಬರುವ ದಿನಗಳಲ್ಲಿ ಕ್ಲೈಮೇಟ್ ಡಿಸಾಸ್ಟರ್ಗಳು, ಈವೆಂಟ್ಸ್ಗಳು ಬೇರೆ ಬೇರೆ ಕಡೆ ನಡೆಯುತ್ತೆ. ನಮ್ಮ ಚಿಕ್ಕಮಗಳೂರಲ್ಲಿ ಹಸಿರನ್ನ ಇನ್ನಷ್ಟು ಜಾಸ್ತಿ ಮಾಡಬೇಕು ಅಂತ ಮನೆಗೊಂದು ಮರ ಅಂತ ನಾವು ಇದನ್ನ ಮಾಡ್ತಿದ್ವಿ. ಹಾಗಾಗಿ ಈ ಕಾರ್ಯಕ್ರಮದ ಅತಿಥಿಗಳಾಗಿ ನೀವು ಬಂದಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಸಣ್ಣ ಸಸಿ ನಿಮ್ಮ ಮನೆಯಲ್ಲಿ ಹೆಮ್ಮರವಾಗಿ ಬೆಳೀಲಿ ಅಂತ ಕೇಳ್ಕೊಂತೀವಿ. ತುಂಬಾ ಸಂತೋಷ ಕನ್ನಯ್ಯ. ಆದ್ರೆ ಈ ಹಸಿರಿನ ಬಗ್ಗೆನೇ ಸಾಹಿತ್ಯದಲ್ಲಿ ಒಂದು ಮಾತಿದೆ ಹೇಳ. ನಮ್ಮ ಶಿವಮೊಗ್ಗದಲ್ಲಿ ಸವಿತಾ ನಾಗಭೂಷಣ್ ಅವ್ರು ಬರೀತಾರೆ, ಬದುಕಿದರೆ ನಾವು ಹೇಗೆ ಬದುಕಬೇಕು, ಬದುಕಿದರೆ ನಾವು ಹೀಗೆ ಬದುಕಬೇಕು, ಅರಳಿಯ ಮರದ ಹಾಗೆ ಸೊಂಪಾಗಿ. ಬದುಕಿದರೆ ನಾವು ಹೀಗೆ ಬದುಕಬೇಕು, ಗಂಧದ ಮರದ ಹಾಗೆ ಕಂಪಾಗಿ. ಬದುಕಿದರೆ ನಾವು ಹೀಗೆ ಬದುಕಬೇಕು, ಹೊಂಗೆಯ ಮರದ ಹಾಗೆ ತಂಪಾಗಿ. ಬದುಕಿದರೆ ನಾವು ಹೀಗೆ ಬದುಕಬೇಕು, ಮಾವಿನ ಮರದ ಹಾಗೆ ಗುಂಪಾಗಿ. ಬದುಕಿದರೆ ನಾವು ಹೀಗೆ ಬದುಕೋಣ ಅಂತ ಹೇಳುವಂಥ ಕವಿತೆ ಬಹುಶಃ ಈ ಹಸಿರು ನೋಡಿದಾಗ ನನಗೆ ನೆನಪಾಯ್ತು. ಹಾಗೆ ನಾವೆಲ್ಲ ಬದುಕಬೇಕು. ತುಂಬಾ ಧನ್ಯವಾದಗಳು. ಜೊತೆಗೆ ಒಂದು ಸಣ್ಣ ಗಿಫ್ಟ್ ಹ್ಯಾಂಪರ್ ನಮ್ಮ ಕಡೆಯಿಂದ, ICTಡೆಯಿಂದ. ಓಹ್, ಥ್ಯಾಂಕ್ ಯು ಸೋ ಮಚ್. ಶುಭವಾಗ್ಲಿ. ನೀವು ಹೆಲ್ದಿ ಆಗಿರ್ತೀರಾ ಅಂತ ಡ್ರೈ ಫ್ರೂಟ್ಸ್ ಯೋಗ ಮಾಡಕ್ಕೆ ಇನ್ನೊಂದಷ್ಟು ಶಕ್ತಿ ಬಂತು. ಇಷ್ಟೊತ್ತು ನೀವು ನಡೆದು ಬಂದಂತಹ ಒಂದು ಹಾದಿಯ ಪರಿಚಯ ಮಾಡಿದ್ರಿ. ಇಲ್ಲಿಯವರೆಗೆ ಏನೇನಾಗಿದೆ ನಿಮ್ಮ ಜೀವನದಲ್ಲಿ ಅಂತ ನಮ್ಮ ವೀಕ್ಷಕರಿಗೆ, ನಮ್ಮ ಇಡೀ ತಂಡಕ್ಕೆ ಪರಿಚಯ ಮಾಡಿದ್ರಿ. ಈಗ ಒಂದು ಶಾರ್ಟ್ ಸೆಗ್ಮೆಂಟ್ ಇರುತ್ತೆ, 2 ಸೆಗ್ಮೆಂಟ್. ಫಸ್ಟ್ ಸೆಗ್ಮೆಂಟ್ ಬಂದ್ಬಿಟ್ಟು ಪಿಕ್ಚರ್ ಮೇಲೆ ಒಂದು ಪೀಠಿಕೆ ಅಂತ. ಸೊ ನಾನು ನಿಮಗೆ ಪಿಕ್ಚರ್ ತೋರಿಸ್ತೀನಿ, ಅದ್ರ ಬಗ್ಗೆ ಒಂದು ಪೀಠಿಕೆ ಕೊಡಬೇಕು. ಬೇರೆ ಅತಿಥಿಗಳೆಲ್ಲ ಅವ್ರ ಬಗ್ಗೆ ಅಭಿಪ್ರಾಯ ಹೇಳ್ತಾರೆ, ಆದರೆ ನೀವು ಮುದ್ದುರಾಮನ ಪದ್ಯವಾಚಕಿ ಆಗಿರೋದ್ರಿಂದ ಒಂದೊಂದು ಪಿಕ್ಚರ್ಗೆ ಒಂದೊಂದು ಮುದ್ದುರಾಮನ ಗದ್ಯ ಹೇಳಿದ್ರೆ ನಿಮಗೆ ರೆಲೆವೆಂಟ್ ಆಗಿರೋ ಹಾಗೆ. ಓಕೆ, ಮೋಸ್ಟ್ ಚಾಲೆಂಜಿಂಗ್ ಕನ್ನಯ್ಯ. ಸೊ ಹಾಗಿದ್ರೆ ರೆಡಿ, ನಾ ಪಿಕ್ಚರ್ ಮೇಲೆ ಒಂದು ಪೀಠಿಕೆ. ಲೆಟ್ ಮಿ ಸಿ. ಎಸ್, ನೋಡೋಣ. ಪಿಕ್ಚರ್ ಮೇಲಿನ ಪೀಠಿಕೆಗೆ ಸ್ವಾಗತ. ಈಗ ನಾವು ಮೊದಲನೇ ಪಿಕ್ಚರ್ ನಿಮಗೆ ನಿಮ್ಮ ಮುದ್ದುರಾಮ ಪದ್ಯ ಹೇಳೋಕೆ. ಬಾಳಿನಲ್ಲಿ ಕನಸೊಂದು ನನಸಾಗ ಬಯಸಿದರೆ ನೆನೆ ಅದನೆ ಅನುದಿನವು ಅತಿ ಗಾಢವಾಗಿ. ಬಿರಿವ ಮನಸ್ಸಿಲ್ಲದಿರೆ ರೂಪ ತಳೆವುದೇ ಹೂವು, ಇದೆ ಶಕ್ತಿ ಚಿಂತನೆಗೆ ಮುದ್ದುರಾಮ. ಸೋ ಸ್ವೀಟ್. ನಾಗಶ್ರೀ ಮಾಮಿಯವರು ಅವಾರ್ಡನ್ನು ಮೊನ್ನೆ ಅಷ್ಟೇ ಗವರ್ನರಿಂದ ಗೋಲ್ಡ್ ಮೆಡಲ್ ತೆಕ್ಕೊಂಡಿದ್ದು MA ನಂತರ. ಆ ಒಂದು ಪಿಕ್ಚರ್. ನೆಕ್ಸ್ಟ್ ಪಿಕ್ಚರ್. ಹನುಮ ಹಾರಿದ ಕಡಲ ಕಂಡ ಸೀತೆಯವನದಿ, ಮಾಡಿ ಲಂಕಾದಹನ ಹಿಂತಿರುಗಿ ಬಂದ. ಸಂಕಲ್ಪವೆಲ್ಲಿದೆಯೋ ಹಿರಿಮೆ ಕೂಡಿದೆ ಅಲ್ಲಿ, ಹನುಮ ಇಚ್ಛಾಶಕ್ತಿ ಮುದ್ದುರಾಮ. ಅವರಲ್ಲಿ ನಾನು ಕಾಣುವಂಥದ್ದು ಸಂಕಲ್ಪ ಭಾವ. ಒಂದು ಕೆಲಸ ಆಗಬೇಕು ಅಂತಂದ್ರೆ ಅದನ್ನ ಆಗದೆ ತೀರೋದಿಲ್ಲ ಅಂತ ಸಂಕಲ್ಪ ಶಕ್ತಿ ಅವರಲ್ಲಿ ಬಹಳ ಜಾಗೃತವಾಗಿದೆ. ವಾವ್, ಅದ್ಭುತ. ಜೊತೆಗೆ ಈಗ ನಿಮ್ಮ 3ನೇ ಚಿತ್ರ. ಯಾವ ಹೊಲದಲ್ಲಾವ ಪೈರು ತೆನೆಯಾಗುವುದೋ, ಯಾರ ಎದೆಯಲ್ಲಾರು ಮನೆಯ ಮಾಡುವರೋ, ಕೊಂಡಿಯ ಬೆಸುಗೆ ಹೇಗೆ ಏಕಾಗುವುದೋ, ಬೇಕೊಂದು ಬಾಂಧವ್ಯ ಮುದ್ದುರಾಮ. ಅಂಥ ಬಾಂಧವ್ಯ ನಮ್ಮ ಅಳಸಿಂಗ ಪೆರುಮಾಳ್ ಇದೇ ಚಿಕ್ಕಮಗಳೂರು ನಾಡಿನಲ್ಲಿ ಜನಿಸಿ ಸ್ವಾಮಿ ವಿವೇಕಾನಂದರನ್ನ ಚಿಕಾಗೋವರೆಗೆ ಕಳಿಸಿಕೊಟ್ಟಂತಹ ಮಹಾನುಭಾವನ ಸಂಬಂಧ ಹೀಗಿದೆಯಂತೆ. ವಾವ್, ತುಂಬ ಚೆನ್ನಾಯಿತು. ಆ ಪುಸ್ತಕ ಎಷ್ಟೋ ಜನ ಓದಿಲ್ಲ. ಚಿಕ್ಕಮಗಳೂರು ಟು ಚಿಕಾಗೋ ಅನ್ನೋ ಒಂದು ಪುಸ್ತಕ, ನಾಗಶ್ರೀ ತ್ಯಾಗರಾಜ್ ಮಾಮಿಯವರು ಬರೆದಿರುವಂಥ ಪುಸ್ತಕ. ಅದರ ವಿವರಣೆ ನಮ್ಮ ವಾಟ್ಸಪ್ ಸಂಖ್ಯೆಗೂ ಹಾಕ್ಬೋದು. ಆ ಪುಸ್ತಕ ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ನೆಕ್ಸ್ಟ್ 4ನೇ ಚಿತ್ರ. ಕನ್ನಯ್ಯ, ನಮ್ಮ KC ಶಿವಪ್ಪನವರು ಇವರಿಗಾಗಿಯೇ ಬರೆದಿರೋ ಒಂದು ಪದ್ಯ ಇದೆ. ಸಂತರೆಂದರೆ ಯಾರು, ಸಂತರೆಂದರೆ ಯಾರು, ದಿವ್ಯತೆಯ ಅರಿತವರು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವರು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವರು, ಅವರಾತ್ಮ ನಿರ್ಮಲವೋ ಮುದ್ದುರಾಮ. ಬೇಕು ಬೇಡಗಳಿಲ್ಲ, ಕೋಪ ತಾಪಗಳಿಲ್ಲ,
ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ, ತನ್ನದೆನ್ನುವುದೆಲ್ಲ ಮೀರಿ ನಿಂತವರೀತ, ಸಂತರೆಂದರೆ ಇವರೇ ಮುದ್ದು ರಾಮ. ಅವ್ರಿಗಾಗಿಯೇ ಬರೆದಿರುವಂಥ ಪದ್ಯ. ಒಂದೊಂದು ಪದ, ಒಂದೊಂದು ವಾಕ್ಯ ಅತ್ಯಂತ ಪೂರಕವಾಗಿರುವಂಥ ಒಂದು ಮಾತು. ಅದ್ಭುತ. ಈಗ ನಮ್ಮ 5ನೇ ಚಿತ್ರ ನಿಮಗೆ ಮನಸ್ಸಿಗೆ ಹತ್ರವಾದಂಥವ್ರು? ಅಮ್ಮ. ನನ್ನ ಚಿಕ್ಕಮಗಳೂರು ಟು ಚಿಕಾಗೋ ಪುಸ್ತಕಕ್ಕೆ ಲೋಕಾರ್ಪಣೆ ಮಾಡಲಿಕ್ಕೆ ಬಂದಂಥವ್ರು. ಅವರು ಒಪ್ಕೊಂಡಿದ್ದಂಥದ್ದೇ ನನಗೆ ಬಹಳ ಅತ್ಯಂತ ಮೇರು ಘಟ್ಟ. ಮಹನೀಯರಾದವರ ಚೆಲುಗನಸಿನಂಗಳದಿ ಓಡಾಡಿ ನಲಿದಾಡಿ ಬೆಳೆದವರು ನಾವು, ಅವರಿತ್ತ ತಿಂಗಳಿನ ತಂಪೆಮಗೆ ತಂಗಾಳಿ, ಕನಸ ಕುಡಿ ಕಣ್ಬೆಳಕು ಮುದ್ದು ರಾಮ, ಕನಸ ಕುಡಿ ಕಣ್ಬೆಳಕು ಮುದ್ದು ರಾಮ. ಸೋ ನೈಸ್. ಅಷ್ಟು 5 ಜನದ್ದು ತುಂಬ ವಿಶೇಷವಾಗಿ ಅವರಿಗೆ ಅಂತಲೇ ಒಂದು ಮುದ್ದುರಾಮನ ಪದ್ಯ ಯಾವ್ದು ಸೂಟ್ ಆಗುತ್ತೆ. ನೀವು ಮಾಡಿದಿರ, ಅರ್ಪಣೆ ಮಾಡಿದರೆ ಬಹುಶಃ ಅದು ಅವರು ಕೇಳಿಸ್ಕೊಂಡು ತುಂಬ ಖುಷಿ ಪಡ್ತಾರೆ. ಯಾರು ಇಲ್ಲ, ಅವರು ಅವರ ಆತ್ಮಕ್ಕೆ ಕೇಳಿಸಿರುತ್ತೆ ಅಂತ ನಾನು ಇದು ಮಾಡ್ತೀನಿ. ನಮ್ಮ 3ನೇ ಸೆಗ್ಮೆಂಟ್ ಇಂಟರ್ವ್ಯೂ ಆಯಿತು, ಪಿಕ್ಚರ್ ಮೇಲೆ ಒಂದು ಪೀಠಿಕೆ ಆಯಿತು. ಈಗ 1 ವರ್ಡ್ 1 ಥಾಟ್ ಅಂತ ನಾನು ಒಂದೊಂದು ವರ್ಡ್ ಹೇಳ್ತಾ ಹೋಗ್ತೀನಿ. ನಿಮಗೆ ಏನು ಅದಕ್ಕೆ ಬರುತ್ತೆ ಜಸ್ಟ್ 1 ವರ್ಡಲ್ಲೇ ಹೇಳ್ಬೇಕು. ಹಂಗಾರೆ ರೆಡಿನಾ? ಓಕೆ. 1 ವರ್ಡ್ 1 ಥಾಟ್ಗೆ ಸ್ವಾಗತ. ನಿಮ್ಮ ಮೊದಲನೇ ವರ್ಡ್ ತ್ಯಾಗರಾಜ. ಆತ ತ್ಯಾಗನೂ ಹೌದು, ರಾಜನೂ ಹೌದು. ವಾವ್. ಸೆಕೆಂಡ್ ವರ್ಡ್ ಕೃಷ್ಣ. ನನ್ನ ಆತ್ಮಬಂಧು. ಆತ್ಮಬಂಧು. ಕಾಫಿ. ಮೈ ಮೋಸ್ಟ್ ಫೇವ್ರೆಟ್ ಡ್ರಿಂಕ್. ಓಕೆ. ನಮ್ಮ ಚಿಕ್ಕಮಗಳೂರು ಅಂದ ತಕ್ಷಣ ಏನು ಜ್ಞಾಪನ ಆಗುತ್ತೆ? ನನ್ನ ಜೀವ, ನನ್ನ ಮರಣ ಎರಡೂ ಇಲ್ಲೇ. ತಾಯಿ. ಸತ್ಯವೂ ಹೌದು, ನಂಬಿಕೆಯೂ ಹೌದು, ನನ್ನ ಜೀವಾದ ಜೀವಾಳವೂ ಹೌದು. ಲಾಸ್ಟ್ ವರ್ಡ್ ಹಿರೇಮಗಳೂರು ಕಣ್ಣನ್ ಮಾಮ. ಅಬ್ಬಾ, ವಾಗ್ಮಿತೆ, ಗುರು, ತಂದೆ, ಹಿತೈಷಿ, ಜಗತ್ನಲ್ಲಿ ಯಾವುದೆಲ್ಲ ಒಳ್ಳೆಯ ಪದಗಳಿದೆಯೋ, ಸುಸಂಸ್ಕಾರದ ಪದಗಳಿದೆಯೋ ಅವೆಲ್ಲ ಹೊಂದುವಂತಹ ಪದ ನಮ್ಮ ಕಣ್ಣನ್ ಮಾಮ. ಟು ದ ಪವರ್ ಆಫ್ ಇನ್ಫಿನಿಟಿ. ಎಸ್, ಎಕ್ಸಾಕ್ಟ್ಲಿ. ಸೋ ಸ್ವೀಟ್. 6 ಪದಕ್ಕೂ ಥಟ್ ಅಂತ 1 ವರ್ಡ್ 1 ಥಾಟ್ಗೆ ಉತ್ತರ ಕೊಟ್ಟಿದ್ರೆ ತುಂಬ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು, ಧನ್ಯವಾದ. ಒಂದು ಒಳ್ಳೆ ಚಾಲೆಂಜಿಂಗ್ ನನ್ನನ್ನು ಹೇಳಿದ್ರಿ. ಎಷ್ಟು ಪಾಸ್ ಆಗಿದ್ದೇನೋ ಗೊತ್ತಾಗಿಲ್ಲ, ನಪಾಸ್ ಅಂತೂ ಆಗಿರ್ಲಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಾಗಶ್ರೀ ತ್ಯಾಗರಾಜ್ ಅವರ ಈ ಒಂದು ಕಥೆಯನ್ನು ನೀವು ಕೇಳಿದ್ರೆ ಏನನ್ಸುತ್ತೆ ಅಂದರೆ, ಜೀವನದಲ್ಲಿ ಕನಸು ಕಾಣಬೇಕು, ಕನಸಿನ ಜೊತೆಗೆ ದೃಢವಾದ ಸಂಕಲ್ಪ ಇರಬೇಕು, ಮನಸ್ಸಿನಲ್ಲಿ ನಾನು ಮಾಡೇ ಮಾಡ್ತೀನಿ, ಈಸಬೇಕು, ಇದ್ದು ಜಯಿಸಬೇಕು, ಎಂತಹ ಅವಮಾನ, ಎಂತಹ ಸೋಲು ಏನೇ ಬಂದರೂ ನಾವು ಜಯಿಸಬೇಕು ಅನ್ನೋ ಒಂದು ಕಥೆಯ ಸಾರಾಂಶವನ್ನು ನಾವು ಈ ವಿಶೇಷ ಸಂದರ್ಶನದಲ್ಲಿ ತಿಳ್ಕೊಂಡ್ವಿ. ಹಾಗಾಗಿ ಐಸಿರಿ ಟುಡೆಯ ಟಾಕ್ ವಿತ್ RBಯಲ್ಲಿ ಮುಂದಿನ ದಿನಗಳಲ್ಲಿ ಯಾರಾದರೂ ಅತಿಥಿಗಳು ಇಂಥವರ ಜೀವನದಿಂದ ನಾವಿಂತಹ ಪಾಠವನ್ನು ಕಲಿಬಹುದು, ಅವರನ್ನು ಸಂದರ್ಶನ ಮಾಡಿ ಅಂದರೆ ನಮ್ಮ ಕೆಳಗೆ ಕಾಣ್ತಿರುವಂಥ ವಾಟ್ಸಪ್ ನಂಬರ್ಗೆ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಆ ಅತಿಥಿ, ಆ ಗಣ್ಯರ ಒಂದು ಹೆಸರನ್ನು ಹೇಳಿ, ಹೆಸರನ್ನು ಟೈಪ್ ಮಾಡಿ ನಮ್ಮ ತಂಡಕ್ಕೆ ತಿಳಿಸಿಕೊಡಿ. ಅಲ್ಲಿಯವರೆಗೆ ಎಲ್ಲ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ, ವೀಕ್ಷಿಸ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ, ಬೆಂಬಲಿಸ್ತಾ ಇರಿ. ಐಸಿರಿ ಟುಡೆ. ನಮಸ್ಕಾರಗಳು.